ಎಸ್ ಪ್ರಭುಜಿ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಐಬಿಕೆಯ ನಿತ್ಯ ಭಾಗವತ ಸೇವೆಗೆ ಸ್ವಾಗತ. ದೇವರ ಪ್ರಾರ್ಥನೆಯಿಂದ ಇಂದಿನ ಭಾಗವತಂ ಚರ್ಚೆಯನ್ನ ಶುರು ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವಿಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರೇ. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯ ಭಗವತೆ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರು ದೀನತಾರಿಣಂ ಪರಮಾನಂದ ಮಾಧವಂ ಚೈತನ್ಯಮೀಶ್ವರಂ. ಹರೇ ಕೃಷ್ಣ. ಸೊ ಇವತ್ತು ನಾವು 4ನೇ ಸ್ಕಂದದ 21ನೇ ಅಧ್ಯಾಯದಿಂದ ಶ್ಲೋಕ 1ರಿಂದ 4ರವರೆಗೆ ಚರ್ಚೆ ಮಾಡೋಕ್ಕೆ ಪ್ರಯತ್ನ ಮಾಡೋಣ. ಇದರಲ್ಲಿ ಏನು ಒಂದು ಪಾಯಿಂಟ್ಸ್ ನಾವು ಒಬ್ಬ ಸಾಮಾನ್ಯ ಭಕ್ತನಾಗಿ ನಾನೇನು ಅರ್ಥ ಮಾಡಬಹುದು ಮತ್ತು ನನ್ನ ಜೀವನದಲ್ಲಿ ಅದನ್ನು ಹೇಗೆ ನಾನು ಉಪಯೋಗಿಸ್ಕೋಬಹುದು ಎನ್ನುವುದನ್ನು ಚರ್ಚೆ ಮಾಡೋಕೆ ಪ್ರಯತ್ನ ಪಡೋಣ. ಸೊ ಶ್ಲೋಕ ಓದೋಣ. ಮೈತ್ರೇಯ ಉವಾಚ ಮೌಕ್ತಿಕೈ ಕುಸುಮಂ ಸ್ವರ್ಗಭಿರ್ ದುಃಖಾಲೈ ಸ್ವರ್ಣತೋರಣೈ ಸುರಭಿಭಿರ್ ಮಂಡಿತಂ ತತ್ರ ತತ್ರ ವೈ. ಅನುವಾದ ಭಾವಾರ್ಥ ಓದ್ತೀರಾ ಪ್ರಭು? ಎಸ್ ಪ್ರಭು. ಬರೀ ಒಂದೇ ಶ್ಲೋಕದ? ಇಲ್ಲ, ಅದು ಇನ್ನು 4 ಇದೆ, ಬಟ್ ಅದರಲ್ಲಿ ಇದು ಭಾವಾರ್ಥ ಇಲ್ಲ. ಶ್ಲೋಕ ಓದ್ತಾ ಹೋಗೋಣ. ಅನುವಾದ. ಮೈತ್ರೇಯ ಮಹರ್ಷಿಗಳು ವಿದುರನಿಗೆ ಹೇಳಿದರು, ಋತು ಮಹಾರಾಜನು ನಗರ ಪ್ರವೇಶ ಮಾಡುವಾಗ ಅವನನ್ನು ಸ್ವಾಗತಿಸಲು ನಗರವನ್ನು ಮುತ್ತು ರತ್ನಗಳಿಂದಲೂ ಹೂಮಾಲೆಗಳಿಂದಲೂ ಸುಂದರವಾದ ಬಟ್ಟೆಗಳಿಂದಲೂ ಅಲಂಕರಿತವಾಲಾಗಿತ್ತು. ಚಿನ್ನದ ಬಾಗಿಲುಗಳು ಶೋಭಿಸುತ್ತಿದ್ದವು. ಇಡೀ ನಗರವು ಮಧುರವಾದ ಸುಗಂಧ ಧೂಪದಿಂದ ಪರಿಮಳಿಸುತ್ತಿತ್ತು. ಭಾವಾರ್ಥ. ನಿಜವಾದ ಸಂಪತ್ತು ಒದಗುವುದು ಚಿನ್ನ, ಬೆಳ್ಳಿ, ಮುತ್ತುಗಳು, ಬೆಲೆ ಬಾಳುವ ಹರಳುಗಳು, ಹೊಸದಾಗಿ ಅರಳಿದ ಹೂಗಳು, ಮರಗಳು, ರೇಷ್ಮೆ ವಸ್ತ್ರಗಳು ಮೊದಲಾದ ನೈಸರ್ಗಿಕ ವಸ್ತುಗಳಿಂದ. ಆದ್ದರಿಂದ ವೈದಿಕಿ ಸಂಸ್ಕೃತಿಯ ದೇವೋತ್ತಮ ಪರಮ ಪುರುಷನನ್ನು ಈ ನೈಸರ್ಗಿಕ ಸಂಪತ್ತಿನಿಂದ ಅಲಂಕರಿಸಲು ಹೇಳುತ್ತದೆ. ಈ ಸಮೃದ್ಧಿಯು ಮನಸ್ಸಿನ ಸ್ಥಿತಿಯನ್ನು ತಕ್ಷಣವೇ ಪರಿವರ್ತಿಸುತ್ತದೆ. ಇಡೀ ವಾತಾವರಣವೇ ಆಧ್ಯಾತ್ಮೀಕೃತವಾಗುತ್ತದೆ. ಋತು ಮಹಾರಾಜನ ರಾಜಧಾನಿಯು ಅಂತಹ ಶ್ರೇಷ್ಠ ವಸ್ತುಗಳಿಂದ ಅಲಂಕಾರವಾಗಿದ್ದಿತು. ಹರೇ ಕೃಷ್ಣ. 2ನೇ ಶ್ಲೋಕ ಓದೋಣ. ಚಂದನಾ ಗುರುತೋಯಿರ್ದುರ ರಥ್ಯಾ ಚತ್ವರ ಮರ್ಗವತ್ ಪುಷ್ಪಾಕ್ಷತಾ ಫಲಸೈ ತೋಕಮೈರ್ ಲಾಜೈರ್ ಅರ್ಚಿಭಿರ್ ಅರ್ಚಿತಂ. ಅನುವಾದ. ಚಂದನ ಆಗರು ಮೂಲಿಕೆಗಳಿಂದ ಪರಿಮಳಿತವಾದ ನೀರನ್ನು ನಗರಾದ್ಯಂತ ರಸ್ತೆಗಳಲ್ಲಿ, ಓಣಿಗಳಲ್ಲಿ, ಸಣ್ಣ ಪುಟ್ಟ ಉದ್ಯಾನಗಳಲ್ಲಿ ಚಿಮುಕಿಸುತ್ತಿದ್ದರು. ಪೂರ್ಣ ಫಲಗಳು, ಹೂವು, ಅರಳು ಮತ್ತು ಹಲವು ಬಗೆಯ ಖನಿಜಗಳು, ದೀಪಗಳು ಮಂಗಳಕರವಾದ ರೀತಿಯಲ್ಲಿ ಸಜ್ಜುಗೊಂಡಿದ್ದವು. ಸ್ವರ್ಣಾಧೈರ್ ಕದಲಿ ಸ್ತಂಭೈ ಉಗಾಪೋತೈ ಪರಿಕ್ಷಿಪ್ತಂ ತಾರು ಪಲ್ಲವಮಾಲಭಿ ಸರ್ವತಃ ಸಮಾಲಂಕೃತಂ. ಚೌಕಟ್ಗಳಲ್ಲಿ ಹಣ್ಣು, ಹೂವುಗಳು, ಗೊಂಚಲುಗಳಿಂದಲೂ, ಕಂಬಗಳಿಂದಲೂ, ಅಡಕೆಯ ಗೋಣೆಗಳಿಂದಲೂ, ಚಿಗುರುಗಳ ತೋರಣಗಳಿಂದಲೂ, ಪುಷ್ಪಮಾಲಗಳಿಂದಲೂ ಅಲಂಕಾರ ಮಾಡಿದ್ದರು. ಈ ಅಲಂಕಾರಗಳು ಎಲ್ಲೆಲ್ಲೋ ಬಹು ಆಕರ್ಷವಾಗಿ ಕಾಣಿಸುತ್ತಿದ್ದವು.
ಪ್ರಜಾತಂ ದೀಪಬಲಿಭಿः ಸ್ತಂಭಾಸ್ತಂಭಾರ್ತಶೇಷಮಂಗಲೈ ಆಭಿಯುರ್ಮೃಸ್ತ ಕನ್ಯಾಶ್ಚ ಮೃಸ್ತಕುಂಡಲಮಂಡಿತಾ. ಅನುವಾದ ಮತ್ತು ಭಾವಾರ್ಥ ಶೀಲ ಪ್ರಭುಪಾದರಿಂದ. ಶೀಲ ಪ್ರಭುಪಾದ ಕಿ ಜೈ. ಮಹಾರಾಜನು ನಗರದ ಹೆಬ್ಬಾಗಿಲುಗಳನ್ನು ಪ್ರವೇಶಿಸಿದ್ದಾಗ ಪ್ರಜೆಗಳೆಲ್ಲರೂ ದೀಪಗಳು, ಹೂವು, ಮೊಸರು ಮೊದಲಾದ ಮಂಗಳಕರವಾದ ವಸ್ತುಗಳ ಸಹಿತವಾಗಿ ಅವನನ್ನು ಸ್ವಾಗತಿಸಿದ್ದರು. ಒಂದಕ್ಕೊಂದು ತಾಗುವಂತೆ ತೂಗಾಡುವ ಕರ್ಣಕಂಡಲಗಳಿಂದಲೂ ವಿವಿಧ ಆಭರಣಗಳಿಂದಲೂ ಅಲಂಕೃತರಾದ ಅನೇಕ ಸುಂದರ ಕನ್ಯೆಯರು ಋತು ಮಹಾರಾಜನನ್ನು ಸ್ವಾಗತಿಸಿದರು. ಭಾವಾರ್ಥ: ಸ್ವಾಗತಿಸುವಾಗ ವಿಳೆದೆಯ ಎಲೆ, ಬಾಳೆಯ ಕಂಬ, ಹೊಸ ಗೋಧಿಯ ತೆನೆ, ಭತ್ತದ ತೆನೆ ಮತ್ತು ಮೊಸರು ಮತ್ತು ಕುಂಕುಮ ಮೊದಲಾದ ನೈಸರ್ಗಿಕ ವಸ್ತುಗಳನ್ನು ಪ್ರಜೆಗಳು ಕೈಯಲ್ಲಿ ಹಿಡಿದುಕೊಂಡಿದ್ದರು. ಮಂಗಳಕರವಾದ ಆ ದ್ರವ್ಯಗಳನ್ನು ಊರಿನ ಎಲ್ಲಾ ಕಡೆಯೂ ಹರಡಿದ್ದರು. ಮದುವೆಯ ಗಂಡನ್ನು, ರಾಜನನ್ನು, ಗುರುವನ್ನು ಅಥವಾ ಅಂತಹ ಮುಖ್ಯವಾದ ಯಾವನೇ ಅತಿಥಿಯನ್ನು ಸ್ವಾಗತಿಸುವಾಗ ಇದೇ ಸರಿಯಾದ ಕ್ರಮ ಎಂದು ವೈದಿಕ ಸಂಸ್ಕೃತಿಯು ಹೇಳುತ್ತದೆ. ಹಾಗೆಯೇ ಅಂತರಂಗ ಬಹಿರಂಗಗಳಲ್ಲಿ ಶುದ್ಧರಾಗಿರುವ ಮನೋಹರ ವಸ್ತ್ರಾಭರಣಗಳಿಂದ ಅಲಂಕೃತರಾದ ಕನ್ಯೆಯರು ಸ್ವಾಗತಿಸುವುದು ಶುಭಕರವಾದುದು. ಇನ್ನು ಪುರುಷರು ಮುಟ್ಟಿ ಮಲಿನಗೊಳಿಸಿದ ಕುಮಾರಿಯರು ಅಥವಾ ಅವಿವಾಹಿತ ಬಾಲಕಿಯರು ಸಮಾಜದ ಪವಿತ್ರ ಸದಸ್ಯರು. ಇಂದಿಗೂ ಹಿಂದೂ ಸಮಾಜದಲ್ಲಿ ಸಂಪ್ರದಾಯಸ್ಥ ಕುಟುಂಬಗಳು ಮದುವೆಯಾಗದ ಹೆಣ್ಣು ಮಕ್ಕಳನ್ನು ಹೊರಗೆ ಅಲೆಯುವುದಕ್ಕಾಗಲಿ ಬಾಲಕರೊಂದಿಗೆ ಸ್ವ ಇಚ್ಛೆಯಿಂದ ಬೆರೆಯುವುದಕ್ಕಾಗಲಿ ಬಿಡುವುದಿಲ್ಲ. ವಿವಾಹ ಪೂರ್ವದಲ್ಲಿ ತಂದೆ ತಾಯಿ ಅವಳನ್ನು ಬಹು ಜತನದಿಂದ ಕಾಪಾಡಿರುತ್ತಾರೆ. ಮದುವೆಯಾದ ನಂತರ ತರುಣ ಪತಿಯು ಆಕೆಯನ್ನು ಜಾಗರೂಕತೆಯಿಂದ ರಕ್ಷಿಸುತ್ತಾನೆ. ವಯಸ್ಸಾದಾಗ ಆಕೆಯನ್ನು ಮಕ್ಕಳು ನೋಡಿಕೊಳ್ಳುತ್ತಾರೆ. ಹೀಗೆ ಸದಾ ರಕ್ಷಿತರಾಗಿರುವುದರಿಂದ ಮಹಿಳಾ ವರ್ಗವು ಸದಾಕಾಲವು ಪುರುಷರಿಗೆ ಪವಿತ್ರ ಶಕ್ತಿ ಮೂಲವಾಗಿಯೇ ಉಳಿದು ಬಂದಿದೆ. ಓಂ ತತ್. ಜೈ ಕೃಷ್ಣ. ಶ್ರೀಲ ಪ್ರಭುಪಾದ ಕಿ ಜೈ. ಸೊ ಮಗದೊಮ್ಮೆ ಎಲ್ಲ ಭಕ್ತರಿಗೂ ಸ್ವಾಗತ ಐಬಿಕೆಯ ನಿತ್ಯಂಬ ಸೇವೆಗೆ. ಇಂದಿನ ಚರ್ಚೆ ಶುರು ಮಾಡುವ ಮೊದಲು ನಿಮ್ಮೆಲ್ಲರಲ್ಲೂ ಪ್ರಶ್ನೆ ಅಥವಾ ನಿಮ್ಮ ಒಂದು ಅನಿಸಿಕೆಯನ್ನು ಹಂಚ್ಕೋಬಹುದು. ಇಲ್ಲಿನ ಕಥೆ ನೋಡಿದರೆ ಇಲ್ಲಿ ಋತು ಮಹಾರಾಜರನ್ನ ಹೇಗೆ ಪ್ರಜೆಗಳು ಸ್ವಾಗತಿಸ್ತಾರೆ ಎನ್ನುವುದಂತ ವಿವರಣೆ ಇದೆ. ಸೊ ನಮ್ಮ ಜೀವನದಲ್ಲಿ ಈಗ ನಿಮ್ಗೆ ಯಾರಿಗಾದರೂ ಒಂದು ಕನಸು ಕಾಣುತ್ತೆ ಅಥವಾ ಯಾರಾದರೂ ಒಂದು ದಿವ್ಯ ದೃಷ್ಟಿಯಲ್ಲಿ ಹೇಳುತ್ತಾರೆ ಕೃಷ್ಣ ನಿಮ್ಮ ಮನೆಗೆ ಬರ್ತಾ ಇದ್ದಾರೆ ಎಂದಾಗ ನೀವು ಯಾವ ರೀತಿ ಅವರ ಸ್ವಾಗತಕ್ಕೆ ತಯಾರಿ ನಡೀತಿರೋ ಎನ್ನುವುದರ ಬಗ್ಗೆ ಆಲೋಚಿಸಿ. ಅದರ ಬಗ್ಗೆ ನೀವು ಇದರಲ್ಲಿ ಚಾಟಲ್ಲಿ ಹಂಚ್ಕೋಬಹುದು ಅಥವಾ ಕೊನೆಗೂ ಹೇಳ್ಬೋದು. ಕೃಷ್ಣ ಸ್ವತಃ ನಮ್ಮ ಮನೆಗೆ ಅಥವಾ ನಮ್ಮ ಜೀವನದಲ್ಲೆಲ್ಲ ನಮ್ಮ ಮನೆಗೆ ಸ್ವತಃ ಬಂದಾಗ ಅವನನ್ನು ಸ್ವಾಗತಿಸೋಕೆ ನಾವು ಯಾವ ರೀತಿಯ ತಯಾರಿ ಮಾಡ್ತೀವಿ ಎನ್ನುವುದನ್ನು ಆಲೋಚಿಸಿ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ದಯವಿಟ್ಟು ಇಮಿಡಿಯೇಟ್ ಆಗಿ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಅಷ್ಟರವರೆಗೆ ನಾವು ಮಂಗಲಾಚರಣೆ ಮಾಡೋಣ. ಅಷ್ಟೊತ್ತಿಗೆ ಎಷ್ಟು ಜನ ನಿಮ್ಮ ಅನಿಸಿಕೆ ಹಂಚ್ಕೋತಾರೆ ನೋಡೋಣ. ಓಂ ಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಮೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಜಯಪತಾಕ ಸ್ವಾಮಿತೆ ನಾಮನಿ ನಮ ಆಚಾರ್ಯ ಪದಾಯ ನಿತಾಯ ಕೃಪ ಪದಾಯನಿ ಗೌರಕಥಾ ಧಾಮದಾಯ ನಗರ ಗ್ರಾಮತಾರಿಣಿ. ನಮೋ ವಿಷ್ಣುಪಾದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿತೆ ನಾಮಿನಿ ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶಿವಾಸದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಭಕ್ತರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ, ನಿಮ್ಮ ಮನೆಗೆ ಕೃಷ್ಣ ಬಂದರೆ ಯಾವ ರೀತಿ ಕೃಷ್ಣನ ಸ್ವಾಗತ ಮಾಡಿ ತಯಾರಿ ಮಾಡ್ತಾರೆ? ಯಾರಾದ್ರೂ ಇದ್ದವರು ಹಂಚ್ಕೋಬಹುದು. ಕ್ವಿಕ್ ಆಗಿ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಅಥವಾ ಅನ್ಮ್ಯೂಟ್ ಮಾಡಿ ಹೇಳಿ. हरे कृष्ण, धन्यवाद प्रभु.
ದಂಡವತ್ ಸರ್ವೇಶ್ವರ ಪ್ರಭು. ಎಸ್ ಪ್ರಭು, ಫಸ್ಟು ಕ್ಲೀನ್ ಮಾಡಿ, ಗುಡಿಸಿ, ಸಾರಿಸಿ, ಡೆಕೋರೇಷನ್ ಮಾಡಿ, ಅದಕ್ಕಿಂತ ಒಳ್ಳೇದು ನಮ್ಮ ಮನಸ್ಸಿನಲ್ಲಿ ಇವತ್ತು ಭಗವಂತ ನಮ್ಮ ಮನೆಗೆ ಬರ್ತಾನೆ, ಅದೃಷ್ಟ ಅಂತ ಒಂದು ಬಹಳ ಸಂತೋಷದ ರೀತಿಯಲ್ಲಿ ನಾವು ನೋಡ್ತೀವಿ ಪ್ರಭು. ಎಲ್ಲ ನೆಂಟರನ್ನ ಕರೆಸಿ, ಯಾಕಂದ್ರೆ ಭಗವಂತ ಬರೋದಲ್ವಾ ಪ್ರಭು, ನೆಂಟರೆಲ್ಲ ಕರೆದು ಅವರಿಗೆಲ್ಲ ಬ್ಲೆಸ್ಸಿಂಗ್ ಕೊಡಿಸ್ಬೇಕು ಅಂತ ಒಂದು ಆಸೆಯಿಂದ ಇರ್ತೀವಿ ಬಾಬುಜಿ. ಖಂಡಿತ ಖಂಡಿತ. ಒಳ್ಳೆ ಬೇರೆ ಪ್ರಸಾದ, ಯಾರಾದರೂ? ಒಳ್ಳೆ ಪ್ರಸಾದ, ಒಳ್ಳೆ ಅದೆಲ್ಲ ರೆಡಿ ಮಾಡ್ತೀವಿ. ಹೌದು, ಭಗವಂತನಿಗೆ ಭೋಗ ರೆಡಿ ಆಗುತ್ತೆ. ಎಸ್ ಆರತಿ ಮಾತಾಜಿ ಹೇಳಿ. ಹಾ ಪ್ರಭುಜಿ, ಹರೇ ಕೃಷ್ಣ. ಭಗವಂತನೇ ಬರ್ತಾರೆ ಅಂದ್ರೆ ಅದು ಹೇಳ್ಕೊಳ್ಳಾರ್ದಷ್ಟು ಸಂಭ್ರಮ ಇದ್ದೇ ಇರುತ್ತೆ. ಅವ್ರು ಬರ್ತಾರೆ ಅಂದ್ರೆ ಫಸ್ಟ್ ನಾ ರಂಗೋಲಿ ಮೂಲಕ ಅವ್ರಿಗೆ ವೆಲ್ಕಮ್ ಮಾಡ್ತೀನಿ. ಚೆನ್ನಾಗಿ ರಂಗೋಲಿ ಹಾಕ್ತೀನಿ, ತೋರಣಗಳನ್ನೆಲ್ಲ ಕಟ್ಟಿರ್ತೀನಿ ಪ್ರಭು ಮನೆಯಲ್ಲಿ. ಹಾಗೆ ಅವ್ರ ಒಳಗಡೆ ಬಂದ್ರೆ ಅವ್ರನ್ನ ನಾನು ಯಾವ ತರ ಪೂಜೆ ಮಾಡ್ತೀನಿ ಅಂತ ಅವ್ರನ್ನೇ ತೋರಿಸ್ತೀನಿ. ನನ್ನ ಡೆಕೋರೇಷನ್ ಇದು ಪೂಜಾ ರೂಮ್ ಅನ್ನು ತೋರಿಸ್ಬಿಟ್ಟು ಅವ್ರಿಗೆ ಸಿಹಿ ಅವಲಕ್ಕಿ ಮಾಡಿ ಕೊಡ್ತೀನಿ ಪ್ರಭುಜಿ. ಸೂಪರ್ ಸೂಪರ್, ಒಳ್ಳೇದು. ರಾಮೇಶ್ ಹರೇ ಪ್ರಭು. ಕೃಷ್ಣ. ದಂಡವಾದ ಪ್ರಣಾಮ್ ಪ್ರಭುಜಿ. ನಾನ್ ಹೇಳೋ ಮಾತ್ನ ಆರತಿ ಮಾತಾಜಿ ಹೇಳಿದ್ರು. ಆಕ್ಚುಲಿ ಹೆಂಗೆ ದ್ವಾರಕೆಗೆ ಹೋಗ್ಬೇಕಾದಾಗ ಆ ದ್ವಾರಕಾ ಜನರು ಆ ಕೃಷ್ಣ ನನ್ನ ಹೇಗೆ ಬರ್ಮಾಡ್ಕೊಳ್ತಾರೆ ಅನ್ನೋದನ್ನ ಹಸಿರು ತೋರಣ ಮತ್ತೆ ಬಾಳೆ ಮರ, ಮಾವಿಂದ ಇದು ಆ ರೀತಿಯಾಗಿ ಬರ್ಮಾಡ್ಕೊಳ್ತಾರೆ. ಆ ರೀತಿಯಾಗಿ ಒಂದು ಒಳ್ಳೆ ಆಸನ, ಮನೆ ಎಲ್ಲ ನೀಟ್ನೆಸ್ ಮಾಡಿ ಆ ರೀತಿ ನಾವು ಭಗವಂತನನ್ನ ಬರ್ಮಾಡ್ಬೇಕು. ಮನೆಗೆಲ್ಲ ಮನದಲ್ಲಿ ಬರ್ಮಾಡ್ಕೊಳ್ಬೇಕು ಅನ್ನೋದು ನಮ್ದು ಮೇನ್ ಇಚ್ಛೆ ಪ್ರಭು. ಥ್ಯಾಂಕ್ ಯು ಪ್ರಭು, ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಪ್ರಣಾಮ್ ಪ್ರಭುಜಿ. ಭಗವಂತ ಬರ್ತಾನೆ ಅಂತ ಭಕ್ತಿ ಬಂದ್ಮೇಲೆ ಭಗವಂತ ಯಾರು ಭಕ್ತ ಯಾರು ಅಂತ ಎಲ್ಲ ನಿಮ್ಮಂತ ಹಿರಿಯರು ಎಲ್ಲ ತೋರ್ಸ್ಕೊಡ್ತಾ ಇರೋದು. ಮೊದ್ಲು ಭಗವಂತ ಯಾರು ಗೊತ್ತಿರ್ಲಿಲ್ಲ. ಏನ ಕರ್ಮಿಗಳ ಏನ ಮಾಡ್ತಾ ಇದ್ವಿ, ಏನ ತಿಂತಾ ಇದ್ವಿ, ಬಂದ್ರೆ ಬರ್ತಾನೆ ಬಿಡ ಭಗವಂತ ಬರ್ತಾನೆ ಅಂತ. ಭಗವಂತ ಬರ್ತಾನೆ ಅಂತ ಅಂದ್ರೆ ಈಗೆಲ್ಲ ದೃಢೀಕರಿಸಿ ಭಗವಂತ ಯಾವ ರೂಪದಲ್ಲಿ ಬರ್ತಾನೆ ಅಂತ ಎಲ್ಲ ನೀವು ಮೊದ್ಲು ಮೇನ್ ಆಗಿ ಈಗ ನಮ್ಗೆ ದಾರಿ ತೋರ್ಸ್ಕೊಡ್ತಾ ಇದ್ದೀರಾ ಪ್ರಭುಜಿ. ಯಾಕೆಂದ್ರೆ ಅವಾಗ ಕೃಷ್ಣ ಬರ್ತಾನೆ ಅಂತ ಅಂದ್ರೆ ಅದು ಏನಾದಂದ್ರೆ ಅವತ್ತು ನವನ ಒಂಥರ ಉಲ್ಲಾಸ. ಮಾತಾಜಿಯವ್ರು ಹೇಳ್ದಂಗೆ ಮೊದ್ಲು ರಂಗೋಲಿ ಬಿಡ್ತೀವಿ, ಆಮೇಲೆ ತಳ್ಳಿ ತೋರಣ ಕಟ್ತೀವಿ, ಆಮೇಲೆ ವಿಧ ಆ ಭೋಗಗಳನ್ನ ಮಾಡ್ತೀವಿ. ಯಾಕೆಂದ್ರೆ ಅದಕ್ಕಿಂತ ಆಹ್ವಾನ ಬರಕ್ ಮುಂದಾಗಿ, ಭಗವಂತ ಬರಕ್ ಮುಂದಾಗಿ ಭಕ್ತರಿಗೆ ಹೇಳ್ತೀವಿ, ನೀ ಬನ್ನಿ ಇವತ್ತು ನಮ್ಮ ಮನೆಗೆ ಪ್ರೋಗ್ರಾಮ್ ಇದೆ ಅಂತ ಹೇಳಿ ಅವಾಗ ಭಗವಂತನ ನಾಮಸ್ಮರಣೆ ಮಾಡಿ, ಭಗವಂತನಿಗೆ ಕೀರ್ತನೆ ಮಾಡಿ, ಆರತಿ ಮಾಡಿ, ಆಮೇಲೆ ಯಾರ ಭೂರಿ ಭೋಜನ ಯಾರು ಬಂದಿರ್ತಾರ ಭಕ್ತರಿಗೆಲ್ಲ ಕೊಟ್ಟು ಅವಾಗ ಕೊಡ್ತಾ ಇರ್ತೀವಿ ಪ್ರಜಿ. ಅದು ಒಂಥರ ತುಂಬಾ ಪೀಸ್ಫುಲ್ ಆಗುತ್ತೆ. ಹರೇ ಕೃಷ್ಣ ಪ್ರಭು. ಮಾತಾಜಿ ಹೇಳಿ. ಪ್ರಭು, ನೀವು ಪ್ರಶ್ನೆ ಕೇಳಿದಾಗ ನಂಗೆ ತಟ್ಟಂತ ನೆನಪಿಗೆ ಬಂದಿದ್ದು ವಿದುರ ಅವರು ಪ್ರಭು. ಎಲ್ಲಾ ರೀತಿಯ ಅಲಂಕಾರ ಮಾಡ್ಕೊಂಡು ಚಿನ್ನದ ಹರಿವಾಣ ಇಟ್ಕೊಂಡು ಅವನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದ. ಆದ್ರೆ ಭಗವಂತ ಅಲ್ಲಿ ಹೋಗ್ಲಿಲ್ಲ, ವಿದುರ ಕರೀಲೇ ಇಲ್ಲ, ಆದ್ರೆ ಭಗವಂತ ಅಲ್ಲಿ ಹೋದ್ರು. ಹಾಗಾಗಿ ನನ್ನ ಮನಸ್ಥಿತಿನ ಆ ರೀತಿ ಇಟ್ಕೊಂಡು ಭಗವಂತನ ವೆಲ್ಕಮ್ ಮಾಡ್ಬೇಕು ಅನ್ನೋದು ನನ್ನ ಆಸೆ. ಖಂಡಿತ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ಶಬರಿ ಯಾವ ತರ ಕಾಯ್ತಾ ಇದ್ದಾರೆ ಆ ತರ ನಾವು ಕಾಯಕ ಪ್ರಯತ್ನ ಮಾಡ್ತಾ ಇದೀನಿ ಪ್ರಭು. ನಾನು ಹೂವಿನ ಅಲಂಕಾರ ಮಾಡಿ ಕೃಷ್ಣನ ಸ್ವಾಗತ ಮಾಡಕ್ಕೆ ನಾವು ಯಾವ್ದೋ ಒಂದು ದಾಮೋದರ ಆರತಿ ಇಟ್ಕೊಂಡ್ರೆ ಭಗವಂತನಿಗೆ ಯಾವ ತರ ತುಪ್ಪ ದೀಪ ಇದು ಮಾಡಿಸಿ ಪ್ರತಿಯೊಬ್ಬರಿಗೂ ಬೆಳಗ್ತಾ ಇರ್ತೀವಿ. ಅದೇ ಅಕ್ಕಪಕ್ಕದವರಿಗೂ ಕರೆದು ನಮ್ಮ ಮನೆ ಕೃಷ್ಣ ಬಂದಿದಂತೆ ಈ ತರ ಸ್ವಾಗತ ಮಾಡಿ ಅವರಿಗೆ ಫುಲ್ಲು ಪ್ರಸಾದಂ ಕೊಡೋದು ಆಸೆ ಪ್ರಭುಜಿ. ಖಂಡಿತ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಪರಮಾತ್ಮ ಶ್ರೀಕೃಷ್ಣ ನಮ್ಮ ಮನೆಗ್ ಬರ್ತಾ ಇದ್ರೆ ಅವನು ನೇರವಾಗಿ ನಮ್ಮ ಮನೆ ಒಳಗಡೆ ಬರೋದಿಲ್ಲ. ಅವನು ಪುರ ಪ್ರವೇಶ, ಊರಿಗೆ ಪ್ರವೇಶ ಮಾಡಿ ರಾಜಬೀದಿನೊಳಗೆ ಅವನು ಬರ್ತಾನೆ. ಬರ್ಬೇಕಾದ್ರೆ ಇಡೀ ಊರನ್ನೇ ನಾವು ಅಲಂಕಾರ ಮಾಡಿ ಇಡೀ ಜನನೆಲ್ಲಾರನು ಕೂಡ ನಮ್ ಜೊತೆ ಬರ್ರಿ, ಇವತ್ತು ಭಗವಂತ ಬರ್ತಾ ಇದ್ದಾನೆ, ನಿಮ್ಮ ಮನ ನಮ್ಮ ಮನೆ ನಿಮ್ಮ ಮನ ಎಲ್ಲಾದು ಕೂಡ ಒಂದಾಗಿ ಭಗವಂತನ ಸ್ವಾಗತಿಸೋಣ. ಆಮೇಲೆ ಮನೆ, ಆ ಏರಿಯಾ, ಆಮೇಲೆ ತಿರ್ಗಾ ಮನೆ ಒಳಗಡೆಗೆ ಹೊರಗಡೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಏನು ಶುಭ ಸೂಚನೆಗಳನ್ನ ಕೊಡ್ಬೇಕು. ನಾವು ಹಿಂದೂಗಳಾಗಿ ನಾವು ಏನಂದ್ರೆ ತೋರಣಗಳು, ಬಾಳೆ ಕಂದುಗಳು ಕಟ್ಟೋದು, ಆಮೇಲೆ ತಿರ್ಗಾ ನಮ್ಮ ಮನೆ ಬಾಗಿಲಿಗೆ ಒಂದು ಚಿನ್ನದ ಒಂದು ಏನಾದ್ರು ಒಂದು ಸರ ಎಲ್ಲ ಇಟ್ಕೊಂಡು ಆಮೇಲೆ ಸ್ವಾಗತ ಮಾಡ್ತಾ ಅವ್ನ ಒಳಗಡೆ ಬರ್ತಾ ಇದ್ರೆ ಒಂದೇನೋ ಒಂದು ಈ ಪರಿಕಲ್ಪನೆ ಮಾಡೋದೇ ಒಂದು ಒಂಥರ ಆಶ್ಚರ್ಯ ಆಗ್ತದೆ. ಯು ಬಿಲೀವ್ ಇಟ್ ಆರ್ ನಾಟ್, ನಾವಿಷ್ಟು ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಮ ಒಂದು ನರನಾಡಿಗಳಲ್ಲೂ ಕೂಡ ಒಂದು ಹೊಸ ಚೇತನ ಒಂದು ಎಂಟ್ರಿ ಆದಂಗೆ ಆಗ್ತದೆ ಭಗವಂತ ಬರ್ತಾನೆ ಅಂತ ಹೇಳಿದ್ರೆ.
ನಿಜವಾಗೂ ಇದು ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಶ್ನೆ. ಅದಕ್ಕೆ ನಮ್ ಕಡೆಯಿಂದ ಉತ್ತರಗಳು ಹಿಂಗ್ ಬಂದಿದಾವೆ ಪ್ರಭುಜಿ. ನೀವು ಅವಕಾಶ ಮಾಡಿಕೊಟ್ರಿ. ಹರೇ ಕೃಷ್ಣ, ದಂಡವತ್ ಪ್ರಣಾಮ ಪ್ರಭುಜಿ. ಎಸ್, ಭಗವತಿ ಮಾತಾಜಿ ಹೇಳ್ತಾ ಇದ್ದಾರೆ, ಭಗವತಿ ಮಾತಾಜಿ ಅಲ್ವಾ? ಭಗವತಿ ಮಾತಾಜಿ ಹೇಳ್ತಾ ಇದ್ದಾರೆ, ನಾನು ಭಗವಂತ ಬರುತ್ತಾರೆ ಎಂದರೆ ಮೊದಲು ಶ್ರೀ ಗುರುವನ್ನು ನಾನು ಯಾವ ಅಪರಾಧವಿಲ್ಲದೆ ಅವನ ಸೇವೆ ಮಾಡಬೇಕೆಂದು ಪ್ರಾರ್ಥಿಸ್ತೇನೆ ಅಂತ. ಓಕೆ, ಗುಡ್. ಓಕೆ, ಸೊ ಇಲ್ಲಿ ಪೃಥು ಮಹಾರಾಜರು ಬರ್ತಾ ಇದ್ದಾರೆ. ಪೃಥು ಮಹಾರಾಜ ಬಂದಾಗ ಆ ಪ್ರಜೆಗಳು ಯಾವ ರೀತಿ ಅವನು ಭಗವಂತನ ಒಂದು ಸತ್ಯಾವೇಶ ಅವತಾರ, ರಾಜ ಕೂಡ, ಒಬ್ಬ ಶುದ್ಧ ಭಕ್ತ ಕೂಡ. ಅವನನ್ನು ಯಾವ ರೀತಿ ಸ್ವಾಗತಿಸ್ತಾರೆ ಎನ್ನುವುದನ್ನು ನಾವು ಅರ್ಥ ಮಾಡ್ತೀವಿ. ಸೊ ಯಾವ ರೀತಿ ಮಾಡಿದ್ರು ಎನ್ನುವುದಕ್ಕೆ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಅದರ ಬಗ್ಗೆ ನಾವು ಚರ್ಚೆ ಜಾಸ್ತಿ ಮಾಡದೆ, ಈಗ ಜುಲೈ 16 ಸ್ವತಃ ಭಗವಂತನೇ ನಮ್ಮ ಪ್ರತಿಯೊಂದು IBK ಸ್ಟ್ರೀಟ್ ಅಲ್ಲಿ ಬರ್ತಾ ಇದ್ದಾರೆ ಜಗನ್ನಾಥನ ರೂಪದಲ್ಲಿ. ಆ ರೀತಿ ಅಲ್ಲ, ಈಗ ಒಂದು ಸ್ಟೆಪ್ ಮುಂದೆ ಹೋದರೆ ನಮಗೆ ಭಗವಂತ ಬರ್ತಾನೆ ಅಂತ ಪ್ರಾಮಿಸ್ ಮಾಡಿದಾನೆ. ಯಾವತ್ತು ಭಗವಂತ ಬರ್ತಾ ಇಲ್ಲ, ಬದಲಾಗಿ ಅವನ ಒಬ್ಬ ಶುದ್ಧ ಭಕ್ತನನ್ನು ಕಲಿಸ್ಕೊಡ್ತಾನೆ, ಅಥವಾ ಇನ್ನೊಂದು ಭಕ್ತನ ಕಲಿಸ್ಕೊಡ್ತಾನೆ, ಅಥವಾ ಒಬ್ಬರು ಸಾಮಾನ್ಯ ಭಕ್ತರು ಬರ್ತಾರೆ. ಆಗ ನಮ್ಮ ಪರಿಸ್ಥಿತಿ ಹೇಗಾಗುತ್ತೆ? ನಾವು ಅದೇ ರೀತಿ ಆ ಭಕ್ತನನ್ನು ಸ್ವಾಗತಿಸ್ತೇವೋ, ಅಥವಾ ಯಾವ ರೀತಿ ಕೃಷ್ಣನಿಗೆ ಮಾಡಿದಂತ ವ್ಯವಸ್ಥೆಯನ್ನ ಆ ಭಕ್ತನಿಗೂ ಕೊಡುತ್ತೇವೋ? ಇದರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಕೆ ಪ್ರಯತ್ನ ಮಾಡೋಣ. ಯಾಕೆಂದರೆ ಭಗವಂತ ನಾನು ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ಮಾಡುವುದು, ಭಗವಂತ ತನ್ನ ಶುದ್ಧ ಭಕ್ತರ ಹೃದಯದಲ್ಲಿ ಇದ್ದಾನೆ, ಅಲ್ಲ, ಪ್ರತಿಯೊಬ್ಬ ಭಕ್ತರ ಹೃದಯದಲ್ಲಿ ಇದ್ದಾನೆ. ಮತ್ತು ವಿಶೇಷವಾಗಿ ಶುದ್ಧ ಭಕ್ತರಿಗೆ ಅವನ ವಿಶೇಷವಾದಂತಹ ಒಂದು ಕೃಪೆ ತೋರಿಸ್ತಾನೆ. ಮತ್ತು ಭಗವಂತ ಹೇಳ್ತಾನೆ, ನಾನು ನನ್ನ ಭಕ್ತರಿಂದ ನಿಯಂತ್ರಿಸಲ್ಪಟ್ಟಿದ್ದೇನೆ ಅಂತ, ಹಂ ಭಕ್ತ ಪರಾಧೀನ ಅಂತ. ಮತ್ತು ಭಗವಂತ ಹೇಳ್ತಾನೆ, ನನಗೆ ಮಾಡುವ ಸೇವೆಗಿಂತಲೂ ನನ್ನ ಭಕ್ತರಿಗೆ ಮಾಡುವ ಸೇವೆ ಇನ್ನೂ ಉತ್ತಮ, ಅದಕ್ಕಿಂತ ಜಾಸ್ತಿ ಸಂತೋಷ ಪಡುತ್ತೇನೆ ಅಂತ. ಮತ್ತು ಭಕ್ತ ತನ್ನ ಭಕ್ತರ ಮೂಲಕ ತನ್ನನ್ನು ತಾನು ಅರ್ಪಿಸಿಕೊಳ್ತಾನೆ. ಇದರ ಬಗ್ಗೆ ಚರ್ಚೆ ಮಾಡೋಣ. ಯಾಕೆಂದರೆ ಭಗವಂತ ಬರ್ತಾನೆ ಎಂದರೆ ಎಲ್ಲರೂ ಉತ್ಸಾಹ ಇರುತ್ತೆ. ಇಲ್ಲಿ ಸ್ವತಃ ಪೃಥು ಮಹಾರಾಜ ರಾಜನ್ ಮತ್ತು ಭಗವಂತನೇ ಕೂಡ ಸ್ವಾಗತಿಸ್ತಾರೆ. ಅದೇ ರೀತಿ ನೀವೆಲ್ಲ ಹೇಳಿದಾಗೆ ಬೇರೆ ಬೇರೆ ಉದಾಹರಣೆಗಳಿವೆ. ಶಬರಿಯ ಉದಾಹರಣೆ ಕೊಟ್ರಿ, ಅಥವಾ ವಿದುರನ ಉದಾಹರಣೆ ಕೊಟ್ರಿ. ಸ್ವತಃ ಶ್ರೀರಾಮಚಂದ್ರ ಅಯೋಧ್ಯೆ ಬಂದಾಗ ಯಾವ ರೀತಿ ಮಾಡಿದರು ಆ ಉದಾಹರಣೆ. ಸ್ವತಃ ಕೃಷ್ಣ ಮತ್ತು ಭಕ್ತರು ಸ್ವಾಗತ ಮಾಡಿದರು. ಆಗಿನ ಕಾಲದ ಅಮೆರಿಕದಲ್ಲಿ ಕೂಡ ಆ ಒಂದು ಸಂಕೀರ್ತನೆಯಿಂದ ಅವರಿಗೆ ಅತ್ಯುತ್ತಮವಾದ ಕಾರು ವ್ಯವಸ್ಥೆಯನ್ನು ಮಾಡಿ ಸ್ವಾಗತಿಸಿದರು. ಅದೇ ಮುಂದಕ್ಕೆ ಶ್ರೀಲ ಪ್ರಭುಪಾದ ಶಿಷ್ಯರು, ನಮ್ಮ ಗುರು ಮಹಾರಾಜರಲ್ಲಿ, ಅವರನ್ನ ಯಾವ ರೀತಿ ನಾವು ಸ್ವಾಗತಿಸ್ತೇವೆ. ಈಗ ಮುಂದಕ್ಕೆ ಹೋದಾಗ ನಮ್ಮ ಒಟ್ಟಿಗೆ ಇರುವಂತಹ ಒಬ್ಬ ಭಕ್ತ ನಮ್ಮ ಮನೆಗೆ ಬಂದಾಗ, ಅಥವಾ ನಮ್ಮ ಮನೆಗೆ ಬರ್ತಾನೆಂದಾಗ ನಾವು ಅದೇ ಉತ್ಸಾಹದಿಂದ ಸ್ವಾಗತಿಸ್ತೇವೋ, ಅದೇ ಉತ್ಸಾಹ ಇದೆಯೋ, ಅದೇ ಮುಗುಲ್ನಗೆ ಇದೆಯೋ, ಅದೇ ಆ ಒಂದು ವಿದುರನ ಹೆಂಡತಿಗಿದ್ದಂತಹ ಆ ಒಂದು ಏನಂತಾರೆ, ಅವರಿಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಅಷ್ಟೊಂದು ಉತ್ಸಾಹ ಇರುತ್ತೆ. ಆ ಉತ್ಸಾಹ ಒಬ್ಬ ಸಾಮಾನ್ಯ ಭಕ್ತ ಬಂದಾಗ ಇದೆಯೋ, ಇದನ್ನ ನಾವು ಆಲೋಚನೆ ಮಾಡೋಣ. ಯಾಕೆಂದರೆ ಇಲ್ಲಿ ಇವತ್ತಿನ ಚರ್ಚೆಯಲ್ಲಿ ಭಗವಂತ ಹೇಳ್ತಾನೆ, ನಾನು ತನ್ನ ಭಕ್ತರಿಂದ ನಿರ್ಧರಿಸಲ್ಪಡುತ್ತೇನೆ ಮತ್ತು ಭಕ್ತರ ಸೇವೆಯಿಂದ ಸಂತೋಷ ಪಡುತ್ತೇನೆ, ಮತ್ತು ಭಕ್ತರಿಗೆ ಅಥವಾ ಬ್ರಾಹ್ಮಣರಿಗೆ, ವೈಷ್ಣವರಿಗೆ ಕೊಟ್ಟಂತ ಆ ಪ್ರಸಾದದಿಂದ ನಾನು ತಿಂತೇನೆ ಅಂತ. ಸೊ ಈ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಯಾಕೆಂದರೆ ಇಲ್ಲಿ ರಾಜ ಪೃಥು ಸಾಮಾನ್ಯ ರಾಜ ಮಾತ್ರ ಆಗಿರ್ಲಿಲ್ಲ, ಆ ಒಬ್ಬ ಭಗವಂತನ ಪ್ರತಿನಿಧಿಯೂ ಆಗಿದ್ದ, ಮತ್ತೊಬ್ಬ ಶುದ್ಧ ಭಕ್ತನೂ. ಭಾಗವತಂದಲ್ಲಿ 9ನೇ ಸ್ಕಂದದ 4ನೇ ಅಧ್ಯಾಯದ 68ನೇ ಶ್ಲೋಕದಲ್ಲಿ ಆ ಒಂದು ಭೃಗುಮುನಿಯ ಆ ಒಂದು ಇದರಲ್ಲಿ ಹೇಳ್ತಾರೆ, ಸಾಧುವಾಂ ಹೃದಯಂ ಮಯಂ ಸಾಧುನಾಂ ಹೃದಯಂ ತು ವಹಂ ಮದ್ ಅನ್ಯತ್ನೇನ ನ ಜ್ಞಾನತಿ ನಾಹಂ ತೇಭ್ಯೋ ಮಾನಗಾಪಿ. ಶುದ್ಧ ಭಕ್ತರು ಯಾವಾಗಲೂ ತನ್ನ ಹೃದಯ ಅಂತರಂಗದಲ್ಲಿ ಇರ್ತಾನೆ, ಮತ್ತು ನಾನು ಯಾವಾಗಲೂ ಶುದ್ಧ ಭಕ್ತರ ಹೃದಯದಲ್ಲಿ ಇರ್ತೇನೆ. ಅದರ ಅರ್ಥ ಬಾಕಿದವರ ಹೃದಯದಲ್ಲಿ ಇಲ್ಲ ಅಂತ ಅಲ್ಲ. ಭಗವಂತ ಪರಮಾತ್ಮನಾಗಿ ಎಲ್ಲರ ಹೃದಯದಲ್ಲಿ ಇರ್ತಾನೆ. ಸರ್ವಸ್ಯ ಚಾಹಂ ಸನ್ನಿವಿಸ್ತೋ ಮಥಾ ಸ್ಮೃತಿ ಜ್ಞಾನ ಅಪೋಹನಂ ಚ ಹೇಳ್ತಾನೆ, ಇದ್ದಾನೆ. ಆದರೆ
ಶುದ್ಧ ಭಕ್ತರ ಹೃದಯದಲ್ಲಿ ನಾನು ಸ್ವತಃ ಇದ್ದೇನೆ ಅಂತ ಒತ್ತಿ ಹೇಳ್ತಾನೆ. ಯಾಕೆಂದರೆ ಆ ಶುದ್ಧ ಭಕ್ತರಲ್ಲಿರುವಂಥ ಪ್ರೀತಿ ಮತ್ತು ಆ ಒಂದು ಬಾಂಧವ್ಯಕ್ಕೋಸ್ಕರ ಭಗವಂತ ತನ್ನನ್ನೇ ತಾನೇ ಮಾರಿಕೊಡ್ತಾನೆ. ಮತ್ತೆ ಪ್ರಭುಪಾದ ಬರೀತಾರೆ, ತನ್ನ ಭಕ್ತರಿಗೆ ನನ್ನನ್ನು ಹೊರತುಪಡಿಸಿ ಬೇರೆ ಏನೂ ತಿಳಿದಿಲ್ಲ ಮತ್ತು ನಾನು ಅವರನ್ನು ಹೊರತುಪಡಿಸಿ ಬೇರೆ ಯಾರನ್ನೂ ತಿಳಿದಿಲ್ಲ ಅಂತ. ನೋಡಿ, ಇದು ಮುಖ್ಯ. ಭಗವಂತ ಹೇಳ್ತಾನೆ, ನನಗೆ ಯಾರು ಇಲ್ಲ, ನಾನು ಹೇಳ್ತಾರೆ ನೋಡಿ, ಏನ್ ಹೇಳ್ತಾರೆ ಕನ್ನಡದಲ್ಲಿ ಗೊತ್ತಿಲ್ಲ, ಇದು ನನಗೆ ಯಾರು ಕೇಳುವರಿಲ್ಲ ಹೇಳುವರಿಲ್ಲ, ನನಗಿರುವುದು ನನ್ನ ಭಕ್ತರು ಮಾತ್ರ. ಅದೇ ರೀತಿ ನನ್ನ ಭಕ್ತರಿಗೂ ಕೂಡ ನನ್ನನ್ನು ಬಿಟ್ಟು ಬೇರೆ ಯಾರು ಇಲ್ಲ. ಇದು ಎಲ್ಲರಿಗೂ ಅನ್ವಯ ಆಗುತ್ತೆ, ಪ್ರತಿಯೊಬ್ಬ ಭಕ್ತನಿಗೂ ಅನ್ವಯ ಆಗುತ್ತೆ. ಯಾಕೆ ನಾನು ವಿಷಯವನ್ನು ತೆಗಿತೇನೆ ಅಂದರೆ, ನಾವು ಕೃಷ್ಣನಿಗೆ ಖಂಡಿತ ವ್ಯವಸ್ಥೆ ಮಾಡ್ತೀವಿ, ಅಥವಾ ನಮ್ಮ ಗುರುಗಳು ಬಂದಾಗ ವ್ಯವಸ್ಥೆ ಮಾಡ್ತೀವಿ, ಅಥವಾ ಯಾರು ಹಿರಿಯ ಭಕ್ತರು ಬಂದಾಗ ವ್ಯವಸ್ಥೆ ಮಾಡ್ತೀವಿ. ಆದರೆ ನಮ್ಮೊಟ್ಟಿಗೆ ಇರುವಂತಹ ಒಬ್ಬ ಭಕ್ತ ಶ್ರೀಮಂತನಾಗಿರಲ್ಲ, ಅಥವಾ ಏನು ದೊಡ್ಡ ಪ್ರವಚನ ಮಾಡಲ್ಲ, ಅಥವಾ ಗಾಯಕನಾಗಿರಲ್ಲ, ಸಾಮಾನ್ಯ ಭಕ್ತನಾಗಿರಲ್ಲ. ಆ ಭಕ್ತ ಬಂದಾಗ ನಾನು ಅದೇ ವ್ಯವಸ್ಥೆ ಮಾಡ್ತೇನೋ, ಇದು ಮುಖ್ಯ. ಸ್ವತಃ ನೋಡಿ, ಕೃಷ್ಣ ಚೈತನ್ಯ ಮಹಾಪ್ರಭುವಾಗಿ ಬಂದಾಗ ಕೊಲವೇಚ ಶ್ರೀಧರನಿಗೆ ಯಾವ ರೀತಿ ಆಧಾರ ಕೊಟ್ರು. ಕೊಲವೇಚ ಶ್ರೀಧರನಲ್ಲಿ ಪ್ರತಿನಿತ್ಯ ಹೋಗಿ ಒಂದು ರೀತಿಯ ಜಗಳ ಅಂದರೆ ಅದು ಪ್ರೀತಿಯ ಜಗಳ. ಯಾಕೆಂದ್ರೆ ಕೊಲವೇಚರನಲ್ಲಿ ಯಾವುದೇ ಬಾಹಿರವಾದಂತ ಐಶ್ವರ್ಯ ಇರಲಿಲ್ಲ. ಅವನಲ್ಲಿ ಇದ್ದದ್ದು ಒಂದು ತಂಬಿಗೆ, ಅದರಲ್ಲಿ ಕೂಡ ಹೊಟ್ಟೆ ಇತ್ತು. ಅವನಿದ್ದ ಮನೆಯಲ್ಲಿ ಅದಕ್ಕೆ ರೂಫ್ ಇರ್ಲಿಲ್ಲ, ಅದಕ್ಕೆ ಜಾಸ್ತಿ ಬಟ್ಟೆ ಇರ್ಲಿಲ್ಲ, ಶ್ರೀಮಂತಿಗೆ ಇರ್ಲಿಲ್ಲ. ಅವನು ಮಾಡ್ತಾ ಇದ್ದದ್ದು ಬಾಳೆ ಎಲೆ ಮತ್ತೆ ಬಾಳೆಹಣ್ಣು ಮಾರಾಟ. ಅದರಲ್ಲಿ ಕೂಡ ಸಿಕ್ಕಿದ್ದನ್ನ ಗಂಗೆಗೆ ಸೇವೆ ಮಾಡ್ತಾ ಇದ್ದ. ಅಂಥವನಲ್ಲಿ ಭಗವಂತ ಚೈತನ್ಯ ಮಹಾಪ್ರಭು ಕಂಡದ್ದು ಅವನ ಪ್ರೀತಿ, ಅವನ ಐಶ್ವರ್ಯ ಅದೇ ಇತ್ತು. ಅಂಥವರು ಬಂದಾಗ ನಾನು ಗುರುತಿಸ್ತೇನೋ? ನನಗಂತೂ ಸಂಶಯ, ನಾನಂತೂ ಗುರುತಿಸಲ್ಲ. ಯಾಕೆಂದರೆ ಭಗವಂತನ ಭಕ್ತಿ ಯಾರಲ್ಲಿದೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಅದೇ ನೀವೆಲ್ಲ ಹೇಳಿದಾಗೆ ವಿದುರನ ಹೆಂಡತಿ ಆಗಲಿ, ಎಲ್ಲ ಶಬರಿ ಎಲ್ಲ ಉದಾಹರಣೆ ಇದೆ. ಭಗವಂತ ಅಲ್ಲಿ ನೋಡ್ತಾ ಇದ್ದದ್ದು ಆ ಭಕ್ತನಲ್ಲಿರುವಂತ ಐಶ್ವರ್ಯವನ್ನಲ್ಲ, ಸೌಂದರ್ಯವನ್ನಲ್ಲ, ಅವನ ಅಂತಸ್ತನಲ್ಲ, ಅವನ ಪ್ರೀತಿಯನ್ನ. ಅದೇ ನಮ್ಮ ಉಡುಪಿಯಲ್ಲಿ ಕನಕರಾಗಿರ್ಲಿ ಅಥವಾ ಬೇರೆ ಬೇರೆ ಉದಾಹರಣೆಗಳಿವೆ. ಇದೇ ಮಾತನ್ನ ಭಗವಂತ ಹೇಳ್ತಾನೆ. ಸೊ ಅವರು ಪರಸ್ಪರ ಭಕ್ತರು ನಾವು ಯಾವ ರೀತಿ ಅನ್ಯೋನ್ಯತೆ ಇದ್ದೆವು, ಮತ್ತು ಭಗವಂತ ಹೇಳ್ತಾನೆ ಅವರೇ ನನಗೆ ಪ್ರಿಯರು, ಅವರು ಅಂಥ ಭಕ್ತರಿಗೆ ನಾವು ಕೊಡುವಂಥದನ್ನ ಭಗವಂತ ಹೇಳ್ತಾನೆ ನಾನು ಸ್ವೀಕರಿಸ್ತೇನೆ. ಅದೇ ರೀತಿ ಭಾಗವತಂದಲ್ಲಿ ನಾವೆಲ್ಲ ಓದಿದ್ದೀವಿ, ಸುಖದೇವ ಗೋಸ್ವಾಮಿ ನೋಡೋದಕ್ಕೆ ಯಾವುದೇ ವಸ್ತ್ರ ಇರಲಿಲ್ಲ, ಯುವಕ, ಯಾವುದೇ ರೀತಿಯ ಶಾಸ್ತ್ರ ಪಂಡಿತನ್ ಆಗಿರಲಿಲ್ಲ ಅಂದರೆ ಎಕ್ಸ್ಟರ್ನಲ್ ನೋಡಿದಾಗ. ಆದರೆ ಅಲ್ಲಿ ಬಂದಾಗ ಸ್ವತಃ ವ್ಯಾಸದೇವರಾಗಲಿ, ನಾರದ ಮುನಿಗಳಾಗಿರ್ಲಿ, ಈ ತರ ಎಲ್ಲಾ ಒಂದು ಋಷಿ ಮುನಿಗಳು ಎದ್ದು ನಿಂತು ಸ್ವಾಗತಿಸ್ತಾರೆ. ಯಾಕೆಂದರೆ ಅವರ ಬಾಹಿರವನ್ನ ನೋಡಿಲ್ಲ. ಅದೇ ರೀತಿ ಸುಖದೇವ ಗೋಸ್ವಾಮಿ ದಾರಿಯಲ್ಲಿ ಬರುವಾಗ ಮಕ್ಕಳು ಕಲ್ಲೆಸೆತಾ ಇದ್ದರು. ಯಾಕೆಂದ್ರೆ ಒಬ್ಬ ಏನೇ ಒಂದು ವಸ್ತ್ರ ಇಲ್ಲದಂತ ಒಬ್ಬ ಹುಚ್ಚನ ತರ ಬರ್ತಾ ಇದ್ರು. ಅದೇ ರೀತಿ ಋಷಭ ದೇವರ ಕಥೆಯಲ್ಲಿ ಕೂಡ ನೋಡ್ತೀವಿ. ಋಷಭ ದೇವರು ಕೂಡ ಒಬ್ಬ ಹುಚ್ಚನ ತರ ನಡ್ಕೊಳ್ತಾರೆ. ಯಾಕಂದ್ರೆ ಎಕ್ಸ್ಟರ್ನಲಿ ಕಾಣ್ತಾ ಇಲ್ಲ, ಅವರ ಹೃದಯದಲ್ಲಿ ಇದೆ. ಸೊ ಅಲ್ಲಿ ಕೂಡ ಹಾಗೆ ಸುಖದೇವ ಗೋಸ್ವಾಮಿ ಬಂದಾಗ ರಾಜ ಪರೀಕ್ಷಿತ ಚಕ್ರವರ್ತಿ, ಪ್ರಪಂಚದ ಚಕ್ರವರ್ತಿ ಸುಖದೇವ ಗೋಸ್ವಾಮಿ ಬಂದಾಗ ಅಲ್ಲೇ ಕಾಲಿಗಡ್ಡ ಬಿದ್ದು ನಮಸ್ಕಾರ ಮಾಡ್ತಾರೆ. ಯಾಕೆಂದ್ರೆ ಅಲ್ಲಿ ಭಗವಂತನ ಭಕ್ತಿಯನ್ನು ನೋಡಿದರು. ಅದೇ ರೀತಿ ನಾನು ಯಾಕೆ ವಿಷಯ ನೆತ್ತೇನೆಂದರೆ, ನಮ್ಮ ಜೀವನದಲ್ಲಿ ಕೂಡ ಇಂಥೊಬ್ಬರು ಭಕ್ತರು ನಮ್ಮೆದುರು ಬಂದಾಗ ನಾನು ಅವರನ್ನ ಗುರುತಿಸೋಕೆ ಸಿದ್ಧನಿದ್ದೇನೋ, ಇಲ್ಲ ನಾನು ತಪ್ಪಿ ಬಿಡ್ತೇನೋ, ಆ ವಿಷಯವನ್ನು ನಾನು ಅರ್ಥ ಮಾಡಬೇಕು. ಅದೇ ರೀತಿ ನಾವು ಸಾಮಾನ್ಯವಾಗಿ ನೋಡುವಾಗ ಹಿರಿಯ ಭಕ್ತರು ಅಂತ ಹೇಳ್ತೇವೆ. ಹಿರಿಯರೆಂದರೆ ಏನು? ನಾನು ಮೊದಲು ಕೂಡ ಹೇಳಿರ್ಬೋದು, ಎಸ್ ಅಮರೇಂದ್ರ ಪ್ರಭು ಅವರ ಒಂದು ಕ್ಲಾಸಲ್ಲಿ ಹೇಳ್ತಾರೆ, ಹಿರಿಯರೆಂದರೆ ಅಫ್ಕೋರ್ಸ್ ಒಂದು ಜನರಲ್ ಗೈಡೆನ್ಸ್ ಕೊಡ್ತಾರೆ. ಹಿರಿಯರೆಂದರೆ ಮಂದಿರದ ಅಧ್ಯಕ್ಷರು ಅಥವಾ ಗುರುಗಳು ಅಥವಾ ಭಕ್ತಿ ವಿಷಯ ಲೀಡರ್ ಅಥವಾ ಒಂದು ಭಕ್ತಿಯಲ್ಲಿ ಜಾಸ್ತಿ ಸಮಯ ಇದ್ದವರು
ಅಥವಾ ಪ್ರಾಯದಲ್ಲಿ ಜಾಸ್ತಿ ಇದ್ದವರು ಅವ್ರನ್ನ ಹಿರಿಯರು ಅಂತ ಹೇಳ್ತಾರೆ. ಆದರೆ ಅದಕ್ಕಿಂತ ಒಂದು ಸ್ಟೆಪ್ ಮುಂದೆ ಹೋಗಿ ಹಿರಿಯರೆಂದರೆ ಅವರು ಸೀನಿಯರ್ ಎನ್ನುವ ಶಬ್ದವನ್ನ 2 ವಿಧದಲ್ಲಿ ಹೇಳ್ತಾರೆ. ಸೀನ್ ಇಯರ್ಸ್, ನಾವು ಎಷ್ಟು ವರ್ಷ ಅವರನ್ನ ಭಕ್ತಿಯಲ್ಲಿ ನೋಡಿದ್ದೇವೆ ಎಂದರೆ ಭಕ್ತಿಯಲ್ಲಿ ಎಷ್ಟು ಸೀನಿಯರ್ ಇದ್ದಾರೆ. ಯಾಕೆಂದರೆ ನಾನು ಭಕ್ತಿಗೆ ಬಂದದ್ದು 30 ವರ್ಷದ ನಂತರ, ಇನ್ನು ಕೆಲವು ವರ್ಷ ಮಾತ್ರ. ಆದರೆ ಕೆಲವರು ಮಕ್ಕಳು 10 ವರ್ಷ ಅಥವಾ 5 ವರ್ಷದಲ್ಲೇ ಬಂದಿದ್ದಾರೆ. ಆ ಲೆಕ್ಕದಲ್ಲಿ ನೋಡಿದರೆ ಅವ್ರು ನನಗೆ ಈ ದೇಹದ ಪ್ರಾಯದಲ್ಲಿ ಕಿರಿಯರಾಗಿರಬಹುದು, ಆದರೆ ಭಕ್ತಿಯಲ್ಲಿ ಅವರು ಹಿರಿಯರು. ಅದನ್ನು ನೋಡ್ಬೇಕು ನಾವು. ಇಂದಿನಂತೂ ಮಕ್ಕಳು ಹುಟ್ಟಿದ ಕೂಡಲೇ ಭಕ್ತರ ಮನೆಯಲ್ಲಿ ಹುಟ್ಟಿದ ಕಾರಣ ಅವರು ಭಕ್ತಿಯಲ್ಲಿ ಬಂದಿದ್ದಾರೆ. ಆ ಲೆಕ್ಕದಲ್ಲಿ ನೋಡಿದರೆ ಅವರು ಹಿರಿಯರು. ಅಮರೇಂದ್ರ ಪ್ರಭು ಮತ್ತೆ ಹೇಳ್ತಾರೆ, ಸೀನಿಯರ್ ಅನ್ನ ಸೀನ್ ನಿಯರ್ ಅಂತ ಹೇಳ್ತಾರೆ. ಯಾರು ಭಕ್ತರಿಗೆ ಹತ್ತಿರವಾಗಿ ಕಾಣಿದಾರೋ ಅವರು ನಿಜವಾದ ಸೀನಿಯರ್ ಅಂತ. ಅಂದರೆ ಯಾರು ಭಕ್ತರಿಗೆ ಸೇವೆ ಮಾಡ್ತಾ ಇದ್ದಾರೋ, ಯಾರ ಭಕ್ತರ ಒಟ್ಟಿಗೆ ಇದ್ದಾರೋ, ಯಾರ ಭಕ್ತರದಲ್ಲಿ ಪರಸ್ಪರ ಒಂದು ಸಂಬಂಧದಲ್ಲಿ ಸೇವೆ ಮಾಡ್ತಾರೋ ಅವರು ಸೀನಿಯರ್ ಅಂತ ಹೇಳ್ತಾರೆ. ಇದನ್ನು ನಾವು ನೋಡಬೇಕು. ನಾವು ಕೂಡ ಭಕ್ತಿ ಮಾಡುವಾಗ ಈ ವಿಷಯದಲ್ಲಿ ನಾವು ಸ್ವಲ್ಪ ತಪ್ಪು ಇಡ್ತೇವೆ. ಎಂದರೆ ಹಿರಿಯರಿಗೆ ನಾವು ಸಾಮಾನ್ಯವಾಗಿ ಗೌರವ ಕೊಡ್ತೇವೆ, ಆದರೆ ನಮ್ಮ ಒಟ್ಟಿಗೆ ಇರುವವರಿಗೆ ಕೆಲವೊಮ್ಮೆ ನಾವು ತಪ್ಪಿ ಬಿಡ್ತೇವೆ, ಅಥವಾ ಆ ಒಂದು ಕ್ಯಾಶುವಲ್ ಅಪ್ರೋಚ್ ಆಗಿರುತ್ತೆ. ನಮಗೆ ಅಲ್ಲೇ ತಪ್ಪು ಆಗುವಂತ ಅವಕಾಶ ಇದೆ. ಅದನ್ನು ನಾವು ಜಾಗೃತರಾಗಿರ್ಬೇಕು. ಮುಂದಕ್ಕೆ ಭಗವಂತ ಹೇಳ್ತಾನೆ, ಅಹಂ ಭಕ್ತ ಪರಾಧೀನೋ ಹಿ ಅಶ್ವಸ್ತರ ಇವ ದ್ವಿಜ ಸಾಧುಭಿರ್ಗ್ರಸ್ತ ಹೃದಯೋ ಭಕ್ತೇರ್ ಭಕ್ತ ಜನಪ್ರಿಯ. ಭಗವಂತ ಹೇಳ್ತಾನೆ, ನಾನು ಸಂಪೂರ್ಣವಾಗಿ ನನ್ನ ಭಕ್ತರ ದೇಹದಲ್ಲಿ ನಿಯಂತ್ರಣ ಇದ್ದೇನೆ ಅಂತ. ನನಗೆ ಸ್ವಾತಂತ್ರ್ಯ ಇಲ್ಲ. ಭಗವಂತ ಹೇಳ್ತಾನೆ, ನಾನು ಸಂಪೂರ್ಣವಾಗಿ ನನ್ನ ಭಕ್ತರ ನಿಯಂತ್ರಣದಲ್ಲಿದ್ದೇನೆ, ನಿಜಕ್ಕೂ ನಾನು ಸ್ವತಂತ್ರನಲ್ಲ. ಮತ್ತು ನನ್ನ ಭಕ್ತರು ಭೌತಿಕ ಆಸೆಗಳಿಂದ ದೂರವಿರುವುದರಿಂದ ನಾನು ಅವರ ಅಂತರಂಗದಲ್ಲಿ ಮಾತ್ರ ಕುಳಿತುಕೊಳ್ಳುತ್ತೇನೆ. ನನ್ನ ಭಕ್ತರ ಬಗ್ಗೆ ಏನು ಹೇಳಬೇಕು, ನನ್ನ ಭಕ್ತರು ಸಹ ನನಗೆ ತುಂಬಾ ಪ್ರಿಯರು ಅಂತ. ಸೊ ತನ್ನ ಭಕ್ತರೆಂದರೆ ಭಗವಂತನಿಗೆ ಅಷ್ಟೊಂದು ಪ್ರಿಯ. ಭಕ್ತನಿಗೋಸ್ಕರ ಭಗವಂತ ಏನು ಮಾಡೋದಕ್ಕೂ ಸಿದ್ಧನಿದ್ದಾನೆ. ಬೇರೆ ಕತೆ ಹೇಳುವ ಅಗತ್ಯ ಇಲ್ಲ, ಎಲ್ಲರಿಗೂ ಗೊತ್ತು. ಪ್ರಹ್ಲಾದನ ಕಥೆ ಆಗಿರ್ಲಿ, ಅಥವಾ ಮಹಾಭಾರತದಲ್ಲಿ ಯಾರು ಯುದ್ಧ ಮಾಡಲ್ಲ ಎನ್ನುವನು ತನ್ನ ಅರ್ಜುನಿಗೋಸ್ಕರ ಯಾವ ರೀತಿ ಭೀಷ್ಮನಿಗೆ ಯುದ್ಧ ಮಾಡ್ತಾನೋ, ಅಥವಾ ದಾಮೋದರ ಲೀಲೆಯಲ್ಲಿ ತಾಯಿ ಬೆತ್ತ ಹಿಡ್ಕೊಂಡು ಬಂದಾಗ ಓಡಿ ಹೋಗ್ತಾನೆ ಅಳುತ್ತಾ. ಅಂದ್ರೆ ಅದೇ ರೀತಿ ಬಿಲ್ವಮಂಗಲ ಚೌರಾಷ್ಟಕದಲ್ಲಿ ನಾವು ಕೇಳ್ತಾ ಇದ್ದೇವೆ. ಅದೇ ಬಿಲ್ವಮಂಗಲ ಠಾಗೂರಿಗೆ ಬೃಂದಾವನದಲ್ಲಿ ಸ್ವತಃ ಕೃಷ್ಣ ಬಂದು ಹಾಲು ತಂದು ಕೊಡ್ತಾನೆ, ಅವನ ಸೇವೆ ಮಾಡ್ತಾನೆ. ತನ್ನ ಭಕ್ತನಿಗೋಸ್ಕರ ಯಾವ ಲೆವೆಲ್ಗೆ ಹೋಗ್ತಾನೆ. ಮತ್ತು ಮಹಾಭಾರತದಲ್ಲಿ ನೋಡ್ತಾ ಇದ್ದೀವಿ, ಅರ್ಜುನನಿಗೆ ಸಾರಥಿಯಾಗಿ ಬರ್ತಾನೆ, ಅರ್ಜುನನಿಂದ ತನ್ನ ಕಾಲಲ್ಲಿ ಒದಿಸ್ಕೊಳ್ತಾನೆ. ಈ ರೀತಿ ಬೇರೆ ಬೇರೆ ಇದೆ. ಇದರಿಂದ ನಮ್ಗೆ ಅರ್ಥ ಆಗುತ್ತೆ ಭಗವಂತ ತನ್ನ ಭಕ್ತರಿಗೆ ಯಾವ ಲೆವೆಲ್ಗೆ ಹೋಗುತ್ತಾನೆ ಎನ್ನುವುದನ್ನು ಅರ್ಥ ಮಾಡಬೇಕು. ಶುದ್ಧ ಭಕ್ತರಿಗೋಸ್ಕರ ಅವನು ಏನು ಮಾಡೋದಕ್ಕೂ ಸಿದ್ಧನಿರ್ತಾನೆ. ಇಲ್ಲಿ ಹೇಳುವಾಗ ಒಂದು ನನ್ನ ಗುರು ಮಹಾರಾಜರಂತ ಪರಂ ಪೂಜ್ಯ ಜಯಪತಾಕ ಸ್ವಾಮಿ ಗುರು ಮಹಾರಾಜರ ಒಂದು ಲೀಲೆಯಲ್ಲಿ ನಂದಪುತ್ರ ಪ್ರಭು ಅವರ ಹಿರಿಯ ಶಿಷ್ಯರು ಒಂದು ಕಡೆ ಮಾತಾಡುವಾಗ ಹೇಳ್ತಾ ಇದ್ರು, ಅವರಿಗೆ ಚಿಕ್ಕಂದಿನಿಂದಲೇ ಸ್ಟ್ಯಾಮರಿಂಗ್ ಅಂದ್ರೆ ಇದು ಮಾತಾಡುವಾಗ ಸರಿಯಾಗಿ ಮಾತಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಅಂದ್ರೆ ಒಂದು ಮಾತಾಡುವಾಗ ಫ್ಲೋ ಇರ್ತಿರ್ಲಿಲ್ಲ. ಸೊ ಅವರು ಭಕ್ತಿಗೆ ಬಂದರು. ಒಂದ್ಸಲ ನನ್ನ ಗುರು ಮಹಾರಾಜರು ಪರಂ ಪೂಜ್ಯ ಜಯಪತಾಕ ಸ್ವಾಮಿ ಗುರು ಮಹಾರಾಜರು ಕೇರಳ ಬಂದಾಗ ಪ್ರವಚನಕ್ಕೆ ವ್ಯವಸ್ಥೆ ಆಗಿತ್ತು. ಗುರು ಮಹಾರಾಜರು ಇಂಗ್ಲಿಷಲ್ಲಿ ಮಾತಾಡುವಾಗ ಅದನ್ನು ಮಲಯಾಳಂಗೆ ಅನುವಾದ ಮಾಡೋಕೆ ಯಾರಾದ್ರೂ ಬೇಕಿತ್ತು. ಆಗ ಅಲ್ಲಿನ ಲೋಕಲ್ ಒಬ್ಬರು ಪ್ರೊಫೆಸರ್ ಅನ್ನು ಕರೆದಿದ್ರು. ಪ್ರೊಫೆಸರ್ ಇಂಗ್ಲಿಷ್ನ ಮಲಯಾಳಕ್ಕೆ ಅನುವಾದ ಮಾಡ್ತಾ ಇದ್ರು. ಆದರೆ ಅವರು ಅನುವಾದ ಮಾಡುವಾಗ ಗುರು ಮಹಾರಾಜ್ ಒಂದು ಹೇಳಿದರೆ ಅವರು ಅದಕ್ಕೆ 4 ಕುಡಿಸಿ ಇನ್ನು ಹೇಳ್ತಾ ಇದ್ರು. ಅಂದ್ರೆ ಸ್ವಲ್ಪ ಅವರದೇ ಕುಡಿಸಿ ಹೇಳ್ತಾ ಇದ್ರು. ಗುರು ಮಹಾರಾಜ್ಗೆ ಅರ್ಥ ಆಯ್ತು. ಗುರು ಮಹಾರಾಜ್ ಹೇಳ್ತಾರೆ, ನಾನು ಹೇಳಿದಷ್ಟು ಮಾಡುವುದು ಜಾಸ್ತಿ ಬೇಡ ಅಂತ ಹೇಳಿ. ಆದರೆ ಮತ್ತು ಕೂಡ ಅವರು ಅದೇ ಹೇಳ್ತಾ ಇದ್ರು. ಆಗ ನಂದಪುತ್ರ ಪ್ರಭು ಒಂದು 18-19 ವರ್ಷದ ಹುಡುಗ ಗುರು ಮಹಾರಾಜಿಗೆ ಚಾಮರ ಲಭಿಸ್ತಾ ಇದ್ರು ನಿಂತ್ಕೊಂಡು.
ಗುರು ಮಹಾರಾಜಿಗೆ ಬೇರೆ ಯಾರು ಕಾಣಲಿಲ್ಲ. ಗುರು ಮಹಾರಾಜರು ಇವತ್ತು ಹೇಳಿದ್ರು ನೀನು ಮಾಡು ಅಂತ. ಇವರಿಗೆ ಇಂಗ್ಲಿಷ್ ಅಂತೂ ಸ್ವಲ್ಪ ಸ್ವಲ್ಪ ಬರುತ್ತೆ, ಆದರೆ ಮಾತಾಡಕ್ಕೆ ಬರಲ್ಲ. ಅಂದ್ರೆ ಮಾತಾಡುವಾಗ ಸ್ಟಾಂಪರಿಂಗ್ ಆಡ್ತಾರೆ. ಅವರು ಗುರು ಮಹಾರಾಜ್ ಹೇಳಿದ್ರು, ಗುರು ಮಹಾರಾಜ್ ಐ ಕ್ಯಾನಾಟ್ ಸ್ಪೀಕ್ ಪ್ರಾಪರ್ಲಿ ಅಂತ. ಗುರು ಮಹಾರಾಜ್ ತಲೆ ಕೈ ಇಟ್ಟು ಬಾ ನಿನ್ನ ಮೈಕ್ ಹಿಡಿ ಅಂತ ಹೇಳಿದ್ರು. ಗುರು ಮಹಾರಾಜ್ ಹೇಳಿದಾಗ ಮೈಕ್ ಹಿಡ್ಕೊಂಡ್ರು. ಆ ಅನುವಾದ ಮಾಡಿದರು. ಅವ್ರು ಹೇಳ್ತಾರೆ ಅದೇ ಲಾಸ್ಟ್ ನನಗೆ ಸ್ಟಾಮರಿಂಗ್ ಆದ್ದು, ಅನಂತರ ಸ್ಟಾಮರಿಂಗ್ ಇಲ್ಲ. ಆವತ್ತು ಕಂಪ್ಲೀಟ್ ಗುರು ಮಹಾರಾಜರ ಪ್ರವಚನ ಅನುವಾದ ಮಾಡಿದೆ, ಮತ್ತು ಆನಂತರ ಜೀವನದಲ್ಲಿ ನನಗೆ ಆ ಸ್ಟಾಮರಿಂಗ್ ಇರಲಿಲ್ಲ, ಹೋಯ್ತು. ಯಾಕೆಂದರೆ ಇಲ್ಲಿ ಅರ್ಥ ಆಗುತ್ತೆ, ಭಗವಂತನ ಶುದ್ಧ ಭಕ್ತ ಏನು ಹೇಳಿದರೂ ಭಗವಂತ ಅದನ್ನು ಮಾಡಿಸ್ಕೊಡ್ತಾನೆ. ಇದೇ ರೀತಿ ಚೌರಾಷ್ಟಕದಲ್ಲಿ ನಾವು ಹೇಳ್ತೇವೆ, ಮನ ಮನಸೆ ತಮಸ ರಾಶಿ ಘೋರೆ ಕರಾಗೃಹೆ ದುಃಖಮಯೇ ನಿಬಂಧ ಲಾಭಸ ಚ ಚೌರ ಹರೇ ಚಿರಾಯ ಸ್ವಚೌರ ದೋಷಾಚಿತಂ ಏವದಂಧಂ. ಬಿಲ್ಲುಮಂಗಲ್ ಠಾಕರ್ ಹೇಳ್ತಾರೆ, ಏ ಕಳ್ಳ, ಅಫ್ಕೋರ್ಸ್ ಚೌರಾಷ್ಟಕದಲ್ಲಿ ನಾವೀಗ ಪ್ರತಿಯೊಬ್ಬರು ಓದ್ತಾ ಇರ್ಬೋದು, ನೀನು ಎಲ್ಲವನ್ನೂ ಕದ್ದಿದ್ಯಾ, ಆದರೆ ನನ್ನ ಹೃದಯದ ಆ ಶೋಚನೀಯ ಸೆರೆಮನೆಯಲ್ಲಿ ನಿನ್ನನ್ನು ಬಂಧಿಸ್ತೇನೆ ಅಂತ. ಮತ್ತು ಆ ನನ್ನ ಹೃದಯ ಹೇಗಿದೆ, ಅದು ಅಜ್ಞಾನದ ಭಯಾನಕ ಕತ್ತಲೆ, ಅಲ್ಲಿ ನಿನ್ನನ್ನು ಬಂಧಿಸ್ತೇನೆ. ಯಾಕೆಂದ್ರೆ ನೀನು ಮಾಡಿದ ಅಪರಾಧ ನನ್ನ ಹೃದಯವನ್ನು ಕದ್ದು ಬಿಟ್ಟಿದ್ಯಾ. ಎಂದ್ರೆ ಭಗವಂತ ತನ್ನ ಭಕ್ತರ ಹೃದಯವನ್ನು ಕದ್ದಾಗ ಆ ಹೃದಯದ ಸರಿ ಆ ಹೃದಯದಲ್ಲಿ ಎಷ್ಟೇ ಕಲ್ಮಶ ಇರಲಿ, ಕಾಮ ಕ್ರೋಧ ಮದ ಮತ್ಸರ ಲೋಭಗಳೆನ್ನುವಂಥ ಅನರ್ಥಗಳಿರಲಿ, ಅಲ್ಲಿ ಭಗವಂತ ವಿರಾಜಮಾನ ಆಗುತ್ತಾನೆ. ಆ ಎಲ್ಲಾ ಕಲ್ಮಶಗಳನ್ನ ದೂರ ಮಾಡ್ತಾನೆ. ಅದರರ್ಥ ಬಾಕಿದವರ ಹೃದಯದಲ್ಲಿ ಇಲ್ಲ ಅಂತಲ್ಲ, ಎಲ್ಲ ಹೃದಯದಲ್ಲಿದ್ದಾನೆ. ಆದರೆ ತನಗೆ ಯಾರು ಭಕ್ತಿಯಿಂದ ಸೇವೆ ಮಾಡ್ತಾರೋ ಅವರಿಂದ ನಾನು ನಿಯಂತ್ರಿಸ್ಬಿಡ್ತೇನೆ. ಭಗವದ್ಗೀತೆಯಲ್ಲಿ ಕೃಷ್ಣ ಅದೇ ಹೇಳುದು, ಪರಿತ್ರಾಣ ಸಾಧುನಾ ವಿನಶ್ಯ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥ ಸಂಭವಾಮಿ ಯುಗೆ ಯುಗೆ. ಯಾಕೆಂದ್ರೆ ನಾನು ಬರುವುದು ನನ್ನ ಭಕ್ತರ ರಕ್ಷಣೆಗೋಸ್ಕರ. ಇದು ಮುಖ್ಯವಾಗಿ ಅರ್ಥ ಮಾಡಬೇಕು. ಆ ಭಕ್ತ ಯಾವಾಗ ಎಲ್ಲಿ ಸಿಗುತ್ತಾನೋ ಹೇಳಕ್ ಸಾಧ್ಯ ಇಲ್ಲ. ಅದೇ ರೀತಿ ಪರಮ ಪೂಜ್ಯ ಭಕ್ತಿ ತೀರ್ಥ ಸ್ವಾಮರಾಜರು ಹೇಳ್ತಾ ಇದ್ದಾರೆ, ನಾನು ಮೊದಲು ಕೂಡ ಹೇಳಿರ್ಬೋದು. ಅವ್ರು ಹೇಳ್ತಾರೆ, ಯಾರೇ ಒಬ್ಬ ಭಕ್ತ ಸಿಕ್ಕಿದರೂ ನಾವು ಅವರನ್ನ ಯಾವ ರೀತಿ ನೋಡ್ಬೇಕೆಂದರೆ, ಆ ಭಕ್ತ ನನ್ನ ಅಂತ್ಯಕಾಲದಲ್ಲಿ ನನಗೆ ಹರಿನಾಮವನ್ನು ನನ್ನ ಕಿವಿಗೆ ಕೇಳುವವನು ಆಗಿರಬಹುದು ಎನ್ನುವಂತ ಆ ಮನಸ್ಥಿತಿ ಇರಬೇಕು ಅಂತ. ಯಾಕೆಂದ್ರೆ ನನ್ನ ಅಂತ್ಯಕಾಲದಲ್ಲಿ ನನಗೆ ಭಗವಂತನ ನಾಮ ಬರುತ್ತೋ ಇಲ್ಲವೋ ಗೊತ್ತಿಲ್ಲ. ಭಗವಂತನ ಕೃಪೆ, ಭಕ್ತರ ಕೃಪೆ ಇಲ್ಲದೆ ಸಾಧ್ಯವಿಲ್ಲ. ಅಂತ ಕಾಲೇಚ ಮಾಮೇಕ ಸ್ಮರಣ ಭಗವಂತ ಹೇಳಿದರೂ ಅದೇ ಬಾರದಿದ್ದರೆ ನನಗೆ ಆ ಭಗವದ್ಧಾಮಕ್ಕೆ ಹೋಗುವಂತ ಅವಕಾಶ ತಪ್ಪಿ ಹೋಗಬಹುದು. ಆದರೆ ಯಾರು ನನ್ನೊಟ್ಟಿಗೆ ಭಕ್ತರಿದ್ದಾರೋ ಅವರು ಅದಕ್ಕೆ ಸಹಾಯ ಮಾಡ್ತಾರೆ. ಅವರು ಯಾಕೆಂದ್ರೆ ಆ ಸಮಯದಲ್ಲಿ ನನ್ನ ಇಂದ್ರಿಯಗಳೆಲ್ಲ ಕೆಲಸ ಮಾಡಲ್ಲ, ನನಗೆ ಮಾತು ಬರಲ್ಲ, ನನಗೆ ಕಣ್ಣು ಕಾಣಲ್ಲ, ನನಗೆ ಕಫ ಪಿತ್ತ ಅಥವಾ ಇದರಿಂದ ನನ್ನ ದೇಹ ಸಂಪೂರ್ಣ ಒಂದು ವಿಷಮ ಪರಿಸ್ಥಿತಿಯಲ್ಲಿ ಇರುತ್ತೆ. ಆಗ ಯಾರಾದರೊಬ್ಬ ಬಂದು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಎಂಬಂತ ಮಹಾಮಂತ್ರವನ್ನ ನನ್ನ ಕಿವಿಗೆ ಹಾಕಿ ನನ್ನನ್ನ ಭಗವಂತ ನೆನೆಸಿಕೊಳ್ಳುವಂತ ಅವಕಾಶ ಮಾಡಿಕೊಟ್ಟರೆ ಅವರಿಗಿಂತ ದೊಡ್ಡ ಪರೋಪಕಾರ ವ್ಯಕ್ತಿ ಇದ್ದಾರೆ ನನಗೆ. ಆದ್ದರಿಂದ ಅದಕ್ಕೆ ಹೆಚ್ಚಿನ ಕಡೆ ಮಾಡುವವರು ನನ್ನೊಟ್ಟಿಗೆ ಇರುವ ಭಕ್ತರೇ ಆಗಿರ್ಬೋದು. ಆದ್ದರಿಂದ ನನ್ನೊಟ್ಟಿಗೆ ಇರುವಂತ ಭಕ್ತರಲ್ಲಿ ನಾನು ಯಾವ ರೀತಿ ವ್ಯವಸ್ಥೆ ಮಾಡಬೇಕು, ಯಾವ ರೀತಿ ಅವರನ್ನು ಸ್ವೀಕರಿಸಬೇಕು, ಯಾವ ರೀತಿ ಅವರನ್ನ ಆಮಂತ್ರಿಸಬೇಕು, ಯಾವ ರೀತಿ ಅವರಿಗೆ ಸತ್ಕಾರ ಮಾಡಬೇಕು, ಅದನ್ನ ಅವರೇ ನನಗೆ ಅತ್ಯಂತ ದೊಡ್ಡ ಪರೋಪಕಾರ ಮಾಡೋರು. ಅದೇ ರೀತಿ ನಂದಪುತ್ರ ಪ್ರಭುವರ ಇನ್ನೊಂದು ಲೀಲೆ, ಇದು ಕೂಡ ಗುರು ಮಹಾರಾಜರೊಟ್ಟಿಗೆ ಆದಂಥದ್ದು. ನಂದಪುತ್ರ ಪ್ರಭು ಅವರ ತಂದೆಯವರು ಒಬ್ಬ ನಂಬೂದ್ರಿ ಆಗಿನ ಕಾಲದಲ್ಲಿ ಒಂದು ಪಂಡಿತ ಕೂಡ. ಸೊ ನಂದಪುತ್ರ ಪ್ರಭು ಯುವಕ ಭಕ್ತಿ ಇಸ್ಕಾನ್ ಅಲ್ಲಿ ಬಂದಾಗ ಅವರಿಗೆ ತಂದೆಯವರಿಗೆ ಆಗಿತ್ತು, ಇವನು ಯಾರೊಟ್ಟಿಗೆ ಹೋಗ್ತಾ ಇದ್ದಾನೆ,
ಒಬ್ಬ ಪಾಶ್ಚಾತ್ಯರೊಟ್ಟಿಗೆ ಹೋಗ್ತಾ ಇದ್ದಾನೆ, ಅಮೆರಿಕನ್. ಅವರಿಗೆ ನಮ್ಮ ಶಾಸ್ತ್ರ ಬಗ್ಗೆ ಏನ್ ಗೊತ್ತು? ಅವ್ರಿಗೆ ವೇದ ಎಲ್ಲಿ ಕಲ್ತಿದ್ದಾರೆ, ಏನು ಗೊತ್ತು ಅವರಿಗೆ? ಯಾಕೆ ನೀನಲ್ಲಿ ಹೋಗ್ತಾ ಇದ್ಯಾ ಅಂತ. ಆ ರೀತಿ ಚರ್ಚೆ ನಡೀತಾ ಇತ್ತು ತಂದೆ ಮಗನೊಟ್ಟಿಗೆ. ಅವರು ಒಬ್ಬ ಉತ್ತಮ ಅಧಿಕಾರಿ ಕೂಡ, ಒಬ್ಬ ಯಾರು ನಮ್ಮರಿ ಅಧಿಕಾರಿ ಇದ್ರು ಅವರು, ಮತ್ತು ದೊಡ್ಡ ಪಂಡಿತರು ಕೂಡ, ಮತ್ತು ಆ ಊರಿನ ನಮ್ಮೂರಿನ ದೊಡ್ಡ ಪೂಜಾರಿ ಕೂಡ. ಅವರಿಗೆ ಹಾಗಿತ್ತು, ಈ ಪಾಶ್ಚಾತ್ಯರು ಎಲ್ಲಿ ಶಾಸ್ತ್ರ ಓದಿದ್ದಾರೆ, ಅವರಿಗೆ ಶಾಸ್ತ್ರ ಬಗ್ಗೆ ಏನ್ ಗೊತ್ತು ಅಂತ ಆ ಒಂದು ಮನಸ್ಥಿತಿ ಇತ್ತು ಅವರಿಗೆ. ಅದೇ ಸಮಯದಲ್ಲಿ ನನ್ನ ಗುರು ಮಹಾರಾಜ ಪರಮ ಪೂಜ್ಯ ಜಯಪತಾಕ ಸ್ವಾಮಿ ಗುರು ಮಹಾರಾಜರು ಕೇರಳಕ್ಕೆ ಬಂದಾಗ ಅವರಿಗೆ ಆಗಿತ್ತು, ನಾನು ಬಂದು ಇವರನ್ನ ಚಾಲೆಂಜ್ ಮಾಡಬೇಕು, ಇವರಿಗೆ ಏನು ಶಾಸ್ತ್ರ ಗೊತ್ತು ಅಂತ ಕೇಳಬೇಕು ಅನ್ನುವಂತ ಮನಸ್ಥಿತಿ ಇತ್ತು. ಒಂದ್ಸಲ ಅವರು ಹಲವಾರು ವೇದ ಪುರಾಣಗಳನ್ನೆಲ್ಲ ಹಿಡ್ಕೊಂಡು ಬರ್ತಾರೆ. ಬಂದು ಗುರು ಮಹಾರಾಜಲ್ಲಿ ಕೂತ್ಕೊಂಡು ಮಾತಾಡ್ತಾರೆ. ನೀವು ವೇದಗಳನ್ನು ಓದಿದ್ದೀರಾ, ಶಾಸ್ತ್ರ ಓದಿದ್ದೀರಾ, ಏನ್ ಗೊತ್ತು ನಿಮಗೆ ಅಂತ. ಗುರು ಮಹಾರಾಜರು ತುಂಬಾ ವಿನಮ್ರತೆಯಿಂದ, ಇಲ್ಲ ಸ್ವಾಮಿ, ನಾನು ಅಷ್ಟೇನು ಗೊತ್ತಿಲ್ಲ, ನನಗೆ ಓದಿಲ್ಲ. ಅಂದ್ರೆ ನನಗೆ ಭಗವದ್ಗೀತೆ ಭಾಗವತಂ ಗೊತ್ತು, ಪುರಾಣಗಳೆಲ್ಲ ಜಾಸ್ತಿ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ದಷ್ಟು ಗೊತ್ತಿಲ್ಲ ಅಂದ್ರೆ ವಿನಮ್ರತೆ ತೋರಿಸ್ತಾರೆ. ಆಗ ಹೇಳ್ತಾರೆ, ನೀವು ಕೃಷ್ಣ ಕೃಷ್ಣ ಅಂತ ಹೇಳ್ತೀರಲ್ವಾ, ಕೃಷ್ಣನೇ ಪರಮ ಪುರುಷೋತ್ತಮ ಹೇಳ್ತೀರಲ್ವಾ, ಎಲ್ಲಿ ಹೇಳಿದೆ, ಯಾವ ವೇದದಲ್ಲಿ ಹೇಳಿದೆ ಹೇಳಿ, ತೋರಿಸಿ ನನಗೆ ಅಂತ. ಆಗ ಗುರು ಮಹಾರಾಜರು, ನೋಡಿ ಯಾವ್ದಾದ್ರು ವೇದ ಇದೆ ತೆಗೆದು ತೋರಿಸಿ, ನೀವು ತೆಗೀರಿ ಅಂತ ಹೇಳ್ತಾರೆ. ಹಲವಾರು ವೇದಗಳನ್ನ ಪುಸ್ತಕ ತಂದಿದ್ರು, ಯಾವ್ದನ್ನು ತೆಗಿಬೇಕು? ಗುರು ಮಹಾರಾಜ್ ಹೇಳ್ತಾರೆ, ನೀವು ಯಾವ್ದನ್ನು ತೆಗೀರಿ ಅಂತ. ಆಯ್ತು, ಒಂದು ಪುಸ್ತಕ ತೆಗಿತಾರೆ. ಈಗ ಕೇಳ್ತಾರೆ, ಯಾವ ಪೇಜ್ ತೆಗೀಲಿ, ಯಾವ ಶ್ಲೋಕ ತೆಗೀಲಿ ಅಂತ. ಗುರು ಮಹಾರಾಜ್ ಹೇಳ್ತಾರೆ, ಯಾವುದೇ ಪೇಜ್ ನೀವು ತೆಗೀರಿ, ಯಾವ್ದಾದ್ರು ತೆಗೀರಿ ಅಂತ. ಅವ್ರು ಒಂದು ಪೇಜ್ ತೆಗಿತಾರೆ, ತೆಗೆದು ಗುರು ಮಹಾರಾಜ್ ಕೊಡ್ತಾರೆ, ಓದಿ ಅಂತ. ಆ ಗುರು ಮಹಾರಾಜ್, ಇಲ್ಲ ನೀವೇ ಓದಿ ಅಂತ. ಆ ಪೇಜಲ್ಲಿ ಇದ್ದ ಶ್ಲೋಕ ಇಲ್ಲಿದೆ: ಸತ್ಯಂ ಸತ್ಯಂ ಪುನಃ ಸತ್ಯಾದೃತ್ಯ ಭುಜ ಮುಚ್ಚತೆ ತತ್ವ ಗುರುಶಂ ನಾಸ್ತಿ ನಾ ದೇವ ಕೇಶವ ಪರಹ ಅಂತ. ಇದು ನಾರದ ಪುರಾಣದ 1.134 ಶ್ಲೋಕವನ್ನು ಅವರು ತೆಗೆದಿದ್ರು. ಅಲ್ಲಿ ಬರೆದಿದೆ, ಇಟ್ ಇಸ್ ಟ್ರೂ ಅಂಡ್ ಅಗೇನ್ ಇಟ್ ಇಸ್ ಟ್ರೂ, ಐ ಡಿಕ್ಲೇರ್ ದಟ್ ಲಿಫ್ಟಿಂಗ್ ಅಪ್ ಆಫ್ ಮೈ ಆರ್ಮ್ಸ್. ಕೈ ಎತ್ತಿ ಹೇಳ್ತಿದ್ದೇನೆ, there is no higher truth than Guru and there is no greater than God, Krishna, Keshava, Vishnu. ನಾರದ ಪುರಾಣದಲ್ಲಿ ಆ ಶ್ಲೋಕದ ಹೇಳ್ತಾರೆ. ಗುರು ಮಹಾರಾಜರು ಆಯ್ಕೆ ಮಾಡಿದ ವೇದ ಆಗಿರ್ಲಿಲ್ಲ ಅದು, ಗುರು ಮಹಾರಾಜರು ಆಯ್ಕೆ ಮಾಡಿದ ಪುಸ್ತಕವಾಗಿರ್ಲಿಲ್ಲ, ಗುರು ಮಹಾರಾಜರು ಆಯ್ಕೆ ಮಾಡಿದಂತ ಶ್ಲೋಕವೂ ಆಗಿರ್ಲಿಲ್ಲ, ಸ್ವತಃ ಅವರೇ ತಂದು ತೋರಿಸಿದಂಥದ್ದು. ಅದೇ ನೋಡಿದಾಗ ನಮ್ಮುದ್ರಿಯವರಿಗೆ ಆಶ್ಚರ್ಯವಾಯಿತು. ಮತ್ತು ಅಲ್ಲಿಗೆ ಹೇಳಿದರು, ಸ್ವಾಮೀಜಿ, ನಾನು ಇವತ್ತು ನಿಮಗೆ ಶರಣಾಗುತ್ತೇನೆ, ಇವತ್ತಿನಿಂದ ನಿಮ್ಮ ಶಿಷ್ಯನಾಗುತ್ತೇನೆ. ಮತ್ತೆ ತುಂಬ ಮುಂದಕ್ಕೆ ದೀಕ್ಷೆ ಕೂಡ ಪಡೆದರು. ನಾನು ಯಾಕಿದೆ ಹೇಳ್ತೇನೆ ಅಂದ್ರೆ, ಭಗವಂತ ತನ್ನ ಶುದ್ಧ ಭಕ್ತರಿಗೋಸ್ಕರ ಯಾವ ಲೆವೆಲ್ ಹೋಗ್ತಾನೆ ಅನ್ನೋದನ್ನು ಇಂಥ ಲೀಲೆಯಿಂದ ಅರ್ಥ ಆಗುತ್ತೆ. ಸೊ ಭಗವಂತನಿಂದ ಶುದ್ಧ ಭಕ್ತರ ಸೇವೆ ಮಾಡುವುದು ಉತ್ತಮ ಎನ್ನುವುದನ್ನು ಇಲ್ಲಿ ಅರ್ಥ ಆಗುತ್ತೆ. ಸೊ ಭಗವಂತ ಅದೇ ಹೇಳ್ತಾನೆ, ಏಮೇ ಭಕ್ತ ಜನಃ ಪಾರ್ಥ ನಾಮೇ ಭಕ್ತ ಚಾತಿ ಜನಃ ಮದ್ಭಕ್ತ ನಾಂ ಚ ಏ ಭಕ್ತ ತಮೇ ಭಕ್ತ ಮತಃ. ನನ್ನ ನೇರ ಭಕ್ತರು ವಾಸ್ತವವಾಗಿ ನನ್ನ ಭಕ್ತರಲ್ಲ, ಆದರೆ ನನ್ನ ಸೇವಕನ ಭಕ್ತರು ವಾಸ್ತವವಾಗಿ ನನ್ನ ಭಕ್ತರು ಅಂತ ಚೈತನ್ಯ ಮಹಾಪ್ರಭುಗಳು ಇದನ್ನು ಕೂಡ ವಿವರ ಹೇಳ್ತಾರೆ. ದಾಸ 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 ಅನುದಾಸ ಅಂತ. ಸೊ ಅದೇ ರೀತಿ ನಮ್ಮ ಜೀವನದಲ್ಲಿ ಕೂಡ ಭಕ್ತರ ಸೇವೆ ಮಾಡುವುದು, ಸಾಮಾನ್ಯವಾಗಿ ಹೇಳ್ತೇವೆ ನಾವು ಬಿ ಅಂಡ್ ಡಿ, ಬರ್ತ್ ಡೆತ್, ಅದರ ಮಧ್ಯೆ ಸಿ ಚಾಂಟಿಂಗ್. ಆ ಚಾಂಟಿಂಗ್ ಮೂಲಕ ಭಕ್ತರ ಸೇವೆ ಮತ್ತು ಭಗವಂತನ ಸೇವೆ. ಯಾಕೆಂದ್ರೆ ನಾವು ಜಪ ಮಾಡುವಾಗ ಕೇಳುವುದಷ್ಟೇ, ರಾಧಾರಾಣಿ, ಹೇ ರಾಧೆ, ನನ್ನನ್ನು ಭಗವಂತನ ಸೇವೆಗೆ ಉಪಯೋಗಿಸ್ಕೋ. ಆದರೆ ನಮಗೆ ಭಗವಂತ ನೇರವಾಗಿ ಸಿಗದೇ ಇರಬಹುದು, ನನ್ನ ಭಕ್ತರು ಸಿಗ್ತಾರೆ, ನಮ್ಮ ಭಕ್ತರು ನನ್ನೊಟ್ಟಿಗೆ ಇದ್ದಾರೆ, ಅವರ ಸೇವೆ ಮಾಡುವ ಮೂಲಕ ನಾನು ಭಕ್ತನನ್ನು ಪ್ರೀತಿಸಬಹುದು, ಭಗವಂತನಿಗೆ ಸಂತೋಷ ಕೊಡಬಹುದು. ಸೊ ಅದರಿಂದ ನಾವು ಭಗವಂತನನ್ನು ಸಿಗದೇ ಇದ್ದರೂ, ಅಥವಾ ಖಂಡಿತ ಸಿಗಬಹುದು, ಆದರೆ ತನ್ನ ಭಕ್ತರಿಗೆ ಸೇವೆ ಮಾಡುವುದರಿಂದ ಅದು ಸಿಗುತ್ತೆ. ಅದಕ್ಕೂ ಕೂಡ ಹೇಳಿದರೆ,
ತನ್ನ ಗುರುವಿನ ಮೂಲಕ, ಗುರು ತನ್ನ ಪ್ರತಿನಿಧಿಯ ಮೂಲಕ, ಶಿಕ್ಷಾ ಗುರು ಅಥವಾ ಇತರರ ಮೂಲಕ ತನ್ನ ಗುರು ಇದು ಮಾಡ್ತಾರೆ. ಅದೇ ನಾವು ಪಾನಿಹಟ್ಟಿ ಲೀಲೆಯಲ್ಲಿ ಕೂಡ ನೋಡ್ತೀವಿ. ರಘುನಾಥ ದಾಸ್ ಅವರು ಮೊದಲನೇ ಸಲ ಹೋದಾಗ ಚೈತನ್ಯ ಮಹಾಪ್ರಭು ವಾಪಸ್ ಕಳಿಸ್ತಾರೆ. ಹೋಗು, ನೀನು ನನ್ನ ಮರ್ಕಟ ವೈರಾಗ್ಯ ತೋರಿಸ್ಬೇಡ, ನಮ್ಮ ಮನೆಯಲ್ಲಿ ಗೃಹಸ್ಥನಾಗಿರು, ಎಕ್ಸ್ಟರ್ನಲಿ ನೀನು ಗೃಹಸ್ಥನಾಗಿರು, ಇಂಟರ್ನಲಿ ಭಕ್ತನಾಗಿರು, ಮರ್ಕಟ ವೈರಾಗ್ಯ ಬೇಡ ಅಂತ. ಮತ್ತೆ ಅದೇ ನಿತ್ಯಾನಂದ ಪ್ರಭು ಅವರ ಆಶೀರ್ವಾದ ಪಡೆದು ಹೋದಾಗ ಚೈತನ್ಯ ಮಹಾಪ್ರಭು ಸ್ವೀಕರಿಸ್ತಾರೆ. ನಿತ್ಯಾನಂದ ಪ್ರಭು ಪರಮ ಗುರು. ಅದೇ ಗುರುವಿನ ಆಶ್ರಯ ಇಲ್ಲದೆ ನಾವು ಭಗವಂತನನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಗುರು ಪಡೆಯಬೇಕಿದ್ದರೆ ನಮ್ಮ ಸಾಮಾನ್ಯ ಭಕ್ತರ ಆಶ್ರಯ ಇಲ್ಲದೆ ಗುರುವನ್ನು ಪಡೆಯಕ್ಕೆ ಸಾಧ್ಯ ಇಲ್ಲ. ಶಿಕ್ಷಾ ಗುರು ಆಗಲಿ ಇತರ ಆಶ್ರಯ ಪಡೆಯಬೇಕು. ಸೊ ಆದ್ದರಿಂದ ನಾವು ಯಾವ ರೀತಿ ಭಕ್ತರನ್ನ ಸೇವೆ ಮಾಡಿ ಭಗವಂತನ ಕೃಪೆ ಪಡಿಬಹುದು ಎನ್ನುವುದನ್ನು, ಅದೇ ರೀತಿ ಸ್ವತಃ ಶಿವದೇವರು ಪಾರ್ವತಿ ಹೇಳ್ತಾರೆ, ಆರಾಧನಾಂ ಸರ್ವೇಶ ವಿಷ್ಣು ಆರಾಧನಾ ಪರಂ ತಸ್ಮಾತ್ ಪರತರಂ ದೇವಿ ತದಿಯಾಂ ಸಮಾಚರಣ. ಏ ದೇವಿ ಪಾರ್ವತಿ, ಎಲ್ಲ ಆರಾಧನೆಗಳಲ್ಲಿ ವಿಷ್ಣು ಆರಾಧನೆ ಅತ್ಯುತ್ತಮ, ಆದರೆ ವಿಷ್ಣು ಪೂಜೆಗಿಂತಲೂ ಶ್ರೇಷ್ಠವಾದ ವಿಷ್ಣುವಿನ ಸಂಬಂಧಿಕರಾದ ವೈಷ್ಣವರ ಸೇವೆ ಅಂತ, ಭಕ್ತರ ಸೇವೆ. ಇದನ್ನು ನಾವು ಅರ್ಥ ಮಾಡಬೇಕು. ಇದನ್ನು ಅರ್ಥ ಮಾಡಿದಾಗ ಯಾವ ರೀತಿ ಭಗವಂತ ತನ್ನ ಭಕ್ತರ ಸೇವೆಯಿಂದ ಸಂತೋಷ ಪಡುತ್ತಾನೆ ಅನ್ನೋದು ಅರ್ಥ ಆಗುತ್ತೆ. ಸ್ವತಃ ಶಿವದೇವರು ಆ ಪೂಂದಾನ ಲೀಲೆಯಲ್ಲಿ ಕೂಡ ಯಾವ ರೀತಿ ಭಾಗವತಂ ಕಥೆಯಲ್ಲಿ ಕೂಡ ಪಾರ್ವತಿ ಮತ್ತು ಶಿವನ ಚರ್ಚೆಯಲ್ಲಿ ಕೂಡ ಆಗುತ್ತೆ. ಶಿವದೇವರು ಪ್ರತಿನಿತ್ಯ ಬರ್ತಾರೆ ಪಾರ್ವತಿಯೊಟ್ಟಿಗೆ, ಯಾರು ಪೂಂದಾನ ಭಾಗವತ ಕಥೆ ಕೇಳೋದಕ್ಕೆ ಪ್ರತಿನಿತ್ಯ ಕೇಳ್ತಾರೆ. ಕೇಳಿದಾಗ ಕೊನೆಗೆ ಒಂದ್ಸಲ ಪಾರ್ವತಿ ಕೇಳ್ತಾರೆ ಶಿವನಲ್ಲಿ, ಸಾರಿ ಶಿವದೇವರು ಪಾರ್ವತಿಯಲ್ಲಿ ಕೇಳ್ತಾರೆ, ಹೇಗಿತ್ತು ನನ್ನ ಭಾಗವತ ಕಥೆ ಅಂತ ಒಂದ್ಸಲ. ಸೊ ಶಿವದೇವರು ಆಗ ಪಾರ್ವತಿ ಹೇಳ್ತಾರೆ, ಚೆನ್ನಾಗಿತ್ತು, ಆದರೆ ನಿನಗಿಂತ ಚೆನ್ನಾಗಿ ಪುಂದಾನ ಮಾಡಿದ ಅಂತ. ಅಂದರೆ ತನ್ನ ಭಕ್ತ ಎಷ್ಟೊಂದು ಭಗವಂತನ ಸೇವೆ ಮಾಡಿದಾಗ ಭಗವಂತನಿಗೆ ಎಷ್ಟು ಪ್ರೀತಿ ಆಗುತ್ತೆ ಎನ್ನುವುದನ್ನು ಹೇಳಿದಾಗ, ಅದೇ ರೀತಿ ಹರಿದಾಸ್ ಠಾಕೂರ್ ಅವರು ನಿಜವಾಗಿ ಎಕ್ಸ್ಟರ್ನಲ್ ನೋಡಿದರೆ ಅವರೊಂದು ಮಲೇಚ ಅಥವಾ ಮುಸ್ಲಿಂ ಫ್ಯಾಮಿಲಿ ಹುಟ್ಟಿದವರು, ಆದರೆ ಅವರ ಶುದ್ಧ ಭಕ್ತರ ಕಾರಣ ಸ್ವತಃ ಭಗವಂತನೇ ಚೈತನ್ಯ ಮಹಾಪ್ರಭು ಪ್ರತಿನಿತ್ಯ ಜಗನ್ನಾಥನ ಪ್ರಸಾದ್ ತಗೊಂಡು ತಂದು ಕೊಡ್ತಾ ಇದ್ರು. ಯಾಕೆಂದ್ರೆ ಹರಿದಾಸ್ ನೇರವಾಗಿ ಜಗನ್ನಾಥನ ಮಂದಿರಕ್ಕೆ ಹೋಗ್ತಾ ಇರ್ಲಿಲ್ಲ, ಪ್ರವೇಶ ಇರಲಿಲ್ಲ. ಆದರೆ ಅದಕ್ಕಿಂತ ಉತ್ತಮ ಏನು, ಸ್ವತಃ ಭಗವಂತನೇ ಬಂದು ಪ್ರಸಾದ ತಂದು ಕೊಡ್ತಾ ಇದ್ರು. ಪ್ರತಿ ದಿವಸ ಅವರಿಗೆ ಸಂಘ ಕೊಡ್ತಾ ಇದ್ರು. ಅವರಲ್ಲಿ ಕೇಳ್ತಾ ಇದ್ರು, ಹರಿದಾಸ ಏನು ಓದಿದ್ಯಾ ಇವತ್ತು, ಏನ್ ಹೇಳ್ತಾ ಇದ್ಯಾ? ಹರಿದಾಸರು ಪ್ರತಿನಿತ್ಯ ಜಪ ಮಾಡ್ತಾ ಇದ್ದವರು. ಅವರಿಗೆ 198 ಮಾಲೆ ಜಪ ಮಾಡುದು ಪ್ರತಿನಿತ್ಯ. ಆ ರೀತಿ ಹರಿದಾಸನಲ್ಲಿ ಚರ್ಚೆ ಮಾಡ್ತಾ ಇದ್ರು. ಅದೇ ಭಗವಂತ ಕೊನೆಯದಾಗಿ ಹರಿದಾಸರು ಹೇಳ್ತಾರೆ, ಭಗವಂತ ನನಗೆ ಕೊನೆ ಕ್ಷಣದಲ್ಲಿ ನಿನ್ನ ಪಾದವನ್ನು ನೋಡಿ ದೇಹ ಬಿಡುವಂತ ಅವಕಾಶ ಮಾಡಿಕೊಡು. ಯಾಕಂದ್ರೆ ಹರಿದಾಸರಿಗೂ ಆಯ್ತು, ಚೈತನ್ಯ ಮಹಾಪ್ರಭು ಏನು ಲೀಲೆಯನ್ನು ಅಂತಿಸ್ತಾರೆ, ಅವರ ಲೀಲೆ ಮೊದಲು ನಾನು ಲೀಲೆ ಮುಗಿಸ್ಬೇಕು, ನನ್ನ ಜೀವನ ಅಂತ್ಯ ಮಾಡಬೇಕು ಅಂತ ಹರಿದಾಸರಿಗೂ ಇತ್ತು. ಅವರು ಆ ಪರಿಸ್ಥಿತಿಯಲ್ಲಿ ಅವರ ದೇಹದಲ್ಲಿ ಶಕ್ತಿ ಇರ್ಲಿಲ್ಲ, ತಾಕತ್ತಿರ್ಲಿಲ್ಲ, ಅದು ಪ್ರಾಯ ಆಗಿತ್ತು. ಆಗ ಮಹಾಪ್ರಭು ಹೇಳ್ತಾರೆ, ಹರಿದಾಸ ನಿನ್ನ ಜಪ ಕಡಿಮೆ ಮಾಡು, ನೀನ್ ಸಾಕಷ್ಟು ಮಾಡಿದ್ಯಾ, ಸಾಕು, ನಿನ್ಗೆ ದೇಹದಲ್ಲಿ ತಾಕತ್ತಿಲ್ಲ. ಆಗ ಹರಿದಾಸ ಹೇಳ್ತಾರೆ, ಮಹಾಪ್ರಭು ನನ್ನ ದೇಹದಲ್ಲಿ ಸಾಕಷ್ಟು ತಾಕತ್ತಿದೆ, ಆದರೆ ನನ್ನ ಮನಸ್ಸನ್ನು ಹಿಡಿಯುವ ತಾಕತ್ತಿಲ್ಲ ನನಗೆ, ನನ್ನ ಮನಸ್ಸು ನಿನ್ನ ಪಾದದಲ್ಲಿ ನಿಲ್ತಾ ಇಲ್ಲ. ಆ ರೀತಿ ಹೇಳ್ತಾರೆ, ನನಗೆ ನಿನ್ನ ಪಾದವನ್ನು ನೋಡಿ ದೇಹ ಬಿಡುವಂತ ಅವಕಾಶ ಮಾಡಿಕೊಡು ಮಹಾಪ್ರಭು ಅಂತ ಹೇಳ್ತಾರೆ. ಅದೇ ರೀತಿ ಮಹಾಪ್ರಭುವನ ಪಾದ ನೋಡ್ತಾ ದೇಹ ಬಿಡ್ತಾರೆ. ಯಾವ ರೀತಿ ಆ ಹರಿದಾಸರನ್ನ ಸ್ವತಃ ಮಹಾಪ್ರಭುವೇ ಆ ದೇಹವನ್ನು ಇಟ್ಕಿ ಸಂಸ್ಕಾರ ಮಾಡ್ತಾರೆ, ಬೇಕಾದ ಉತ್ಸವವನ್ನು ಮಾಡ್ತಾರೆ. ಹರಿದಾಸರು ಭಗವಂತ ಧಾಮಕ್ಕೆ ಹೋದ್ರು ಎನ್ನುವುದು. ಇದರಿಂದ ಏನರ್ಥ ಆಗುತ್ತೆ ಅಂದ್ರೆ, ತನ್ನ ಭಕ್ತರಿಗೋಸ್ಕರ ಭಗವಂತ ಏನೆಲ್ಲ ಮಾಡ್ತಾನೆ. ಈ ರೀತಿ ಬೇರೆ ಬೇರೆ ನಿರ್ದೇಶನಗಳಿರ್ಬೋದು. ನಮ್ಮ ಸಾಮಾನ್ಯವಾಗಿ ತಂದೆ ತಾಯಿಗಳು ಕೂಡ ಅವರಿಗೆ ಏನಾದರೂ ಉಪಕಾರ ಮಾಡಿದರೆ ಅವರು ಜಾಸ್ತಿ ಅದಕ್ಕೆ ಪ್ರತಿಸ್ಪಂದನೆ ಮಾಡದೇ ಇರಬಹುದು. ಆದರೆ ಅವರ ಮಕ್ಕಳಿಗೆ ಏನಾದರೂ ಸ್ವಲ್ಪ ಉಪಕಾರ ಮಾಡಿದರೆ
ಅದಕ್ಕೆ ಅವರ ಸಂತೋಷ ತುಂಬಾ ಜಾಸ್ತಿ ಇರುತ್ತೆ. ಅದೇ ರೀತಿ ಅದರ ವಿರುದ್ಧವಾಗಿ ಅವರಿಗೆ ಏನಾದರೂ ಅನ್ಯಾಯ ಮಾಡಿದರೆ ಅವರು ಪ್ರತಿಸ್ಪಂದನೆ ಮಾಡದಿರ್ಬೋದು, ಆದರೆ ತನ್ನ ಮಕ್ಕಳಿಗೆ ಮಾಡಿದರೆ ಬಿಡಲ್ಲ ಅವರು. ಅದೇ ರೀತಿ ಭಗವಂತ ಕೂಡ ತನ್ನ ಭಕ್ತರಿಗೆ ಏನಾದರೂ ಅಪರಾಧ ಆದರೆ ಬಿಡಲ್ಲ. ಸೊ ಯಾವ ರೀತಿ ಭಗವಂತ ತನ್ನ ಭಕ್ತರಿಗೋಸ್ಕರ ಸೇವೆ ಮಾಡ್ತಾನೆ ಮತ್ತು ಭಕ್ತರ ಸೇವೆಯಿಂದ ಅವನು ತೃಪ್ತನಾಗುತ್ತಾನೆ. ರೂಪ ಗೋಸ್ವಾಮಿ ಆಗಲಿ, ಸನಾತನ ಗೋಸ್ವಾಮಿ ಆಗಲಿ, ಅವರು ಬಂದಾಗ ಅವರನ್ನ ಸ್ವತಃ ಮಹಾಪ್ರಭು ಅಪ್ಪಿಕೊಳ್ತಾರೆ. ಸನಾತನ ಗೋಸ್ವಾಮಿ ಹೇಳ್ತಾರೆ, ನನ್ನನ್ನು ಮುಟ್ಬೇಡ, ನಾನು ಪಾಪಿ, ನಾನು ಆ ಮಲೇಚರಿಗೆ ಅಥವಾ ಆ ಗೋಹತ್ಯೆ ಮಾಡಿದವರಿಗೆ ಸೇವೆ ಮಾಡಿದವನು, ನನ್ನ ಮುಟ್ಬೇಡ ಅಂತ. ಆಗ ಮಹಾಪ್ರಭು ಹೇಳ್ತಾರೆ, ನೀನು ಬಾಹ್ಯವಾಗಿ ನೀನು ಹೇಳಬಹುದು, ಆದರೆ ನೀನು ಇಡೀ ಪ್ರಪಂಚವನ್ನೇ ಉದ್ಧರಿಸುವಂತಹ ಶಕ್ತಿ ಉಳ್ಳ ಭಕ್ತ ನೀನು, ಆದ್ದರಿಂದ ನಿನ್ನ ಅಲಂಗಿಸ್ತೇನೆ ಅಂತ. ಅಂದರೆ ಆ ಒಂದು ಅವರಲ್ಲಿರುವ ಭಕ್ತಿಯನ್ನು ನೋಡ್ತಾರೆ, ಬಾಹ್ಯವನ್ನು ನೋಡಲ್ಲ. ಅದೇ ರೀತಿ ಇನ್ನೊಂದು ಉದಾಹರಣೆ, ಇವರು ವಾಸುದೇವ, ಕುಷ್ಠರೋಗಿ ವಾಸುದೇವ, ಈ ಕಥೆಯಲ್ಲೂ ಕೂಡ ನಮಗೆ ಅರ್ಥ ಆಗುತ್ತೆ. ವಾಸುದೇವ ವಿಪ್ರ, ಕುಷ್ಠರೋಗಿ. ಭಗವಂತ ಚೈತನ್ಯ ಮಹಾಪ್ರಭು ಸೌತ್ ಇಂಡಿಯಾಕ್ಕೆ ಬಂದಾಗ ವಾಸುದೇವನಿಗೆ ಗೊತ್ತಾಗುತ್ತೆ ಮಹಾಪ್ರಭು ಬಂದಿದ್ದಾರೆ ಅಂತ. ಅವರನ್ನು ಹುಡ್ಕೊಂಡು ಬರ್ತಾನೆ, ನಡೆಯಕ್ಕಾಗಲ್ಲ ಅವರಿಗೆ, ಆ ನೆಲದಲ್ಲಿ ಹೊರಲಾಡಿಕೊಂಡು ಬರ್ತಾರೆ. ಬಂದಾಗ ಅದೇ ರೀತಿ ಮಹಾಪ್ರಭು ಅಲ್ಲಿಂದ ಹೊರಟೋಗಿದ್ದಾರೆ ಅದು. ರೋಧಿಸ್ತಾನೆ, ಮಹಾಪ್ರಭುವನ್ನು ನೋಡುವಂತ ಅವಕಾಶ ಸಿಕ್ಕಿಲ್ಲಲ್ಲ ನನಗೆ, ಏನ್ ಮಾಡ್ಲಿ ಅಂತ ರೋಧಿಸ್ತಾನೆ. ಆದ್ರೆ ಮಹಾಪ್ರಭು ಎಷ್ಟೋ ದೂರ ಹೋದವರು ವಾಪಸ್ ಬರ್ತಾರೆ. ಇಲ್ಲಿ ಚೈತನ್ಯ ಲೀಲೆಯಲ್ಲಿ ಮಧ್ಯ ಲೀಲಾ 7ನೇ ಅಧ್ಯಾಯದ 141 ಶ್ಲೋಕದಲ್ಲಿ ಹೇಳ್ತಾರೆ, ಪ್ರಭು ಸ್ಪರ್ಶ ದುಃಖ ಸಂಗೆ ಕುಸ್ತ ದೂರೆ ಗೆಲ, ಆನಂದ ಸಹಿತೆ ಅಂಗ ಸುಂದರ ಹೈಲ. ಆ ರೀತಿ ಬಂದ ಮಹಾಪ್ರಭು ವಾಸುದೇವನನ್ನ ಆಲಂಗಿಸ್ತಾರೆ. ವಾಸುದೇವ ಸಂಪೂರ್ಣ ಕುಷ್ಠರೋಗಿ, ದೇಹದಲ್ಲಿ ಹುಳ, ಹೇಳ್ತಾರೆ ಆ ಒಂದೊಂದು ಹುಳ ಕೂಡ ಕೆಳಗೆ ಬಿದ್ದಾಗ ವಾಸುದೇವ ಅದನ್ನ ಹಿಡಿದು ಪುನಃ ಹಾಕ್ತಾ ಇದ್ದಾರಂತೆ. ಎಂದರೆ ಈ ದೇಹ ನಿನಗೋಸ್ಕರ ಮಾಡಿದ್ದು, ನೀನು ಹುಳ ಕೂಡ ತಿನ್ನು, ಕೆಳಗೆ ಬೀಳಬೇಡ ಅಂತ. ಆ ದೇಹದಲ್ಲೆಲ್ಲ ಒಂದು ಏನು ಒಂದು ಕುಷ್ಠರೋಗದ ಇದಿತ್ತು. ಅಲ್ಲಿ ಬಂದು ಮಹಾಪ್ರಭು ಆಲಿಂಗನ ಮಾಡ್ತಾರೆ. ವಾಸುದೇವ ಹತ್ತಿರ ಬರುವಾಗ ವಾಸುದೇವ ಹೇಳ್ತಾನೆ, ಮಹಾಪ್ರಭು ಮುಟ್ಬೇಡ, ನನ್ನ ಹತ್ತಿರ ಬರಬೇಡ, ನನ್ನ ದೇಹ ಸಂಪೂರ್ಣ ಕಲ್ಮಶಗಳಿಂದ ಕೂಡಿದೆ. ಆದರೆ ಮಹಾಪ್ರಭು ಆಲಿಂಗನ ಮಾಡ್ತಾರೆ. ಆಗ ಏನಾಗುತ್ತೆ, ಒಬ್ಬ ಸುಂದರವಾದ ದೇಹ ಸಿಗುತ್ತೆ. ಆಗ ವಿಪ್ರ ಹೇಳ್ತಾನೆ, ಕ್ವಹಂ ದರಿದ್ರಂ ಪಾಪಿಯಾನ್ ಕ್ವಹ ಕೃಷ್ಣ ಶ್ರೀ ನಿಕೇತನಃ ಬ್ರಹ್ಮ ಬಂಧುರಿತಿ ಸ್ಮಹಂ ಬಾಹುಭ್ಯಂ ಪರಿಮಾಭಿತಂ. ನಾನು ಯಾರು? ನಾನು ಪಾಪಿ, ಬಡ ಸಾಮಾನ್ಯ ಭಕ್ತ, ಐಶ್ವರ್ಯ ತುಂಬಿರು ದೇವೋತ್ತಮ ಪರಮ ಪುರುಷ, ಆದಾಗ್ಯೂ ನೀನು ನಿನ್ನ ತೋಳುಗಳಿಂದ ನನ್ನ ಅಪ್ಪಿಕೊಂಡಿದ್ಯಾ ಅಂತ. ಯಾಕೆಂದ್ರೆ ಆ ವಿಪ್ರ ಹೇಳ್ತಾನೆ, ವಾಸುದೇವ ಆ ಸುಂದರ ದೇಹ ನೋಡಿ ಮಹಾಪ್ರಭು, ನನಗೆ ಬೇಡ ಇದು, ನನಗೆ ಈ ಸುಂದರ ದೇಹ ಬೇಡ, ಇದನ್ನು ನೋಡಿ ನನಗೆ ಅಹಂಕಾರ ಜಾಸ್ತಿ ಆಗಬಹುದು, ಈ ಸುಂದರ ದೇಹ ನನಗೆ ಬೇಡ, ನನಗೆ ಮೊದಲಿದ್ದ ಕುಷ್ಠರೋಗ ದೇಹವೇ ಸಾಕು. ಅಂದರೆ ಇದು ಒಬ್ಬ ಭಕ್ತನ ಮನಸ್ಥಿತಿ. ಆದರೆ ಭಗವಂತ ಮನಸ್ಥಿತಿ ನೋಡಿ, ಭಗವಂತ ಅಂಥ ಭಕ್ತರಿಗೆ ಹೋಗಿ ಕೃಪೆ ಕೊಡ್ತಾನೆ. ಇದು ಮಹಾಪ್ರಭು ತೋರಿಸಿದ್ದು. ಅದೇ ರೀತಿ ಸ್ವತಃ ಕೃಷ್ಣರು ಕೂಡ ಪ್ರತಿನಿತ್ಯ ನಂದ ಮಹಾರಾಜರು ಬೆಳಿಗ್ಗೆ ಬಂದಂತ ಭಕ್ತರಿಗೆ ದಾನ ಮಾಡ್ತಾ ಇದ್ರು, ಪ್ರತಿನಿತ್ಯ ಮಾಡ್ತಾ ಇದ್ರು. ಕೃಷ್ಣ ಆಗ ಚಿಕ್ಕ ಹುಡುಗ, ಕೆಲವರು ಬಂದು ಕ್ಯೂ ಅಲ್ಲಿ ನಿಲ್ತಾ ಇದ್ರು, ನಂದ ಮಹಾರಾಜರು ಅಕ್ಕಿ ಎಲ್ಲ ಕೊಡ್ತಾ ಇದ್ರು. ಕೆಲವರು ಬರುವಾಗ ಏನು ಪಾತ್ರೆ ಹಿಡ್ಕೊಂಡು ಬರ್ತಾ ಇರಲಿಲ್ಲ ಕೊಂಡು ಹೋಗಕ್ಕೆ, ನಂದ ಮಹಾರಾಜರು ವಾಪಸ್ ಅಥವಾ ನಂದ ಉಪನಂದವರು ವಾಪಸ್ ಕಳಿಸ್ತಾ ಇದ್ರು, ಏನಾದ್ರು ಗೋಣಿ ಪಾತ್ರೆ ಏನು ಹಿಡ್ಕೊಂಡು ಬನ್ನಿ ಅಂತ. ಆಗ ಕೃಷ್ಣ ಹೇಳ್ತಾನೆ, ಇಲ್ಲ, ನೀನು ಅವ್ರಿಗೆ ಕೊಡಬೇಕು, ನಾನು ಮುಂದಕ್ಕೆ ಸ್ವತಃ ಚೈತನ್ಯ ಪ್ರಭುವಾಗಿ ಬಂದು ಅವರಿಗೆ ಕೂಡ ಕೃಪೆ ಕೊಡ್ತೇನೆ, ಪಾತ್ರೆ ಇಲ್ಲದವರಿಗೂ ಕೂಡ ಕೃಪೆ ಕೊಡ್ತೇನೆ. ಭಿಕ್ಷೆ ಬೇಡೋದಕ್ಕೂ ಹೋಗುವಾಗ ಪಾತ್ರೆ ಇಲ್ಲ, ಪಾತ್ರೆ ಅಂದ್ರೆ ನನಗೆ ಯೋಗ್ಯತೆ ಇಲ್ಲ. ಅದೇ ರೀತಿ ಇವತ್ತು ನನಗೆ
ಭಕ್ತಿಯಲ್ಲಿ ಮಾಡುವಂತ ಅಥವಾ ಭಕ್ತಿ ಕೇಳುವಂತ ಯಾವುದೇ ಯೋಗ್ಯತೆ ಇಲ್ಲದ್ರೂ, ಆ ಪಾತ್ರ ಇಲ್ಲದಿದ್ರೂ ಭಗವಂತನ ಕೃಪೆ, ಚೈತನ್ಯ ಮಹಾಪ್ರಭುಗಳ ಕೃಪೆ, ಶ್ರೀಲ ಪ್ರಭುಪಾದರ ಕೃಪೆ, ತನ್ನ ಗುರು ಮಹಾರಾಜರ ಕೃಪೆ ನನಗೆ ಯಾವುದೇ ಯೋಗ್ಯತೆ ಇಲ್ಲದ್ರೂ ಸಿಕ್ಕಿದೆ. ಅದು ಸಿಕ್ಕಿದ್ದು ಒಬ್ಬ ಒಟ್ಟಿಗೆ ಇರುವಂತಹ ಭಕ್ತರಿಂದ, ನನ್ನ ಶಿಕ್ಷಾ ಗುರುಗಳಿಂದ ಕೃಪೆಯಿಂದಾಗಿ. ಅವರ ಕೃಪೆ ಇಲ್ಲದ್ರೆ ನನಗೆ ಅದು ಸಿಗ್ತಾ ಇರಲಿಲ್ಲ. ನನ್ನ ಒಟ್ಟಿಗೆ ಇರುವಂತಹ ಭಕ್ತರ ಕೃಪೆ ಇಲ್ಲದ್ರೆ ನನಗೆ ಸಿಗ್ತಾ ಇರಲಿಲ್ಲ. ಅದಕ್ಕಿಂತ ನಾನು ಆ ಭಕ್ತರಿಗೆ ನಾನು ಜಾಸ್ತಿ ಚಿರಋಣಿಯಾಗಿರ್ಬೇಕು. ಅದೇ ರೀತಿ ಕೃಷ್ಣ ಅರ್ಜುನರ ಲೀಲೆಯಲ್ಲಿ ಕೂಡ ಯಾವಾಗ ಮಾಯದಾನವ ಹೋಗಿ ಅರ್ಜುನಿಗೆ ಶರಣಾಗತಿ ಆದಾಗ ಕೃಷ್ಣ ಒಪ್ಪಿಕೊಳ್ತಾನೆ. ಯಾಕಂದ್ರೆ ಕೃಷ್ಣನಿಗೆ ತನ್ನ ಭಕ್ತರು ಹೇಳಿದ್ದೇ ಮುಖ್ಯ. ಅದೇ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಕ್ಷಿಪ್ರ ಭವತಿ ಧರ್ಮಾತ್ಮ ಶಾಶ್ವತಂ ನಿಗಚ್ಚತಿ ಕೌಂತೆಯ ಪ್ರತಿಜಾನಿ ನಾಮೇ ಭಕ್ತ ಪ್ರಣಶ್ಯತಿ. ನನ್ನ ಭಕ್ತ ಅತಿ ಸುಲಭವಾಗಿ ಮೇಲೆ ಬರ್ತಾನೆ ಮತ್ತು ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಕೇಳಿಸಿದೆಯಾ? ಎಸ್ ಪ್ರಭು. ಸಾರಿ, ಕನೆಕ್ಷನ್ ಹೋಗ್ಬಿಟ್ಟಿತ್ತಲ್ಲ. ಇಂಟರ್ನೆಟ್ ಈಗ ಕೇಳಿಸಲ್ವಾ? ಕೇಳಿಸ್ತಾ ಇದೆ. ಸಾರಿ, ಕ್ಷಮಿಸಿ. ಸೊ ಭಗವಂತ ಪ್ರಭವತಿ ಧರ್ಮಾತ್ಮ. ಇದರ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಭಗವಂತ ತನ್ನ ಭಕ್ತರ ಮಾತನ್ನ ನಡೆಸ್ಕೊಳ್ತಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ನನ್ನ ಗುರು ಮಹಾರಾಜರು ಪರಮ ಪೂಜ್ಯ ಜಯಪತಾಕ ಸ್ವಾಮಿ ಗುರು ಮಹಾರಾಜ್ ಹೇಳ್ತಾರೆ, ಭಕ್ತರು ಮಾತಾಡುವ ಕೂಡ ತುಂಬಾ ಆಲೋಚನೆ ಮಾಡಿ ಮಾತಾಡಿ, ತಪ್ಪಿ ಕೂಡ ತಪ್ಪು ಮಾತಾಡಬೇಡಿ. ಯಾಕೆಂದರೆ ತಪ್ಪು ಅದು ಕೂಡ ಸತ್ಯ ಆಗಬಹುದು. ಯಾಕಂದ್ರೆ ನಾವು ಹಲವಾರು ವರ್ಷ ಜಪ ಮಾಡಿದಂತ ಆ ಒಂದು ನಾಲಿಗೆಯಲ್ಲಿ ತಪ್ಪು ಬರೋದು. ಯಾವಾಗಲೂ ಮತ್ತೊಬ್ಬರಿಗೆ ಶುಭ ಅಲ್ಲದೆ ಮತ್ತೊಂದನ್ನ ಹೇಳಬೇಡಿ. ಅದೇ ಭಾಗವತಂದಲ್ಲಿ ಕೂಡ ಹೇಳ್ತಾರೆ, ಭಗವಂತ ಹೇಳ್ತಾನೆ, ನನಗೆ ಯಾರು ಪ್ರಿಯರು, ಯಾರಿಗೆ ಅಸೂಯೆ ಇಲ್ಲವೋ, ಯಾರು ಮತ್ತೊಬ್ಬರ ಬಗ್ಗೆ ಕೆಟ್ಟದ್ದು ಆಲೋಚನೆ ಮಾಡಲು ಮತ್ತು ಮತ್ತೊಬ್ಬರ ಗುಣಗಾನವನ್ನು ಮಾಡ್ತಾರೋ ಅವರೇ ನನಗೆ ಅತಿ ಪ್ರಿಯರು ಅಂತ. ಈ ರೀತಿ ನಾವು ಭಕ್ತರಲ್ಲಿ ತಮ್ಮ ವ್ಯವಹಾರವನ್ನು ಇಟ್ಕೊಂಡು ನಮ್ಮ ಜೀವನದಲ್ಲಿ ಭಕ್ತಿ ಮಾಡೋಕೆ ಪ್ರಯತ್ನ ಪಡಬೇಕು. ಕಪಿಲ ದೇವರು ತನ್ನ ತಾಯಿ ದೇಹೋತಿಗೆ ಹೇಳ್ತಾರೆ, ಹಂ ಸರ್ವೇಷು ಭೂತೇಷು ಭೂತಾತ್ಮನ ಸ್ಥಿತ ಸದಾ ತಮ ಅವಜ್ಜಸ್ಯ ಮಾ ಮೃತ್ಯಂ ಕುರುತೆ ರುಚ ವಿದಂಬರಂ. ಕಪಿಲ ಹೇಳ್ತಾರೆ, ಪ್ರತಿಯೊಂದು ಜೀವಿಯ ಪರಮಾತ್ಮನಾಗಿ ನಾನಿದ್ದರೂ
ಯಾರಾದರೂ ಆ ಪರಮಾತ್ಮ ಹೃದಯದಲ್ಲಿ ವಾಸಿಸುವ ನಿರ್ಲಕ್ಷಿಸಿದರೆ ಮತ್ತು ದೇವಾಲಯದಲ್ಲಿ ಪೂಜೆ ತೊಡಗಿಸಿಕೊಂಡರೆ ಅದು ಅನುಕರಣೆ ಮಾತ್ರ ಅಂತ. ಅಂದ್ರೆ ನಾವು ಭಕ್ತರನ್ನು ಬಿಟ್ಟು ದೇವರನ್ನು ಮಾತ್ರ ಪೂಜೆ ಮಾಡ್ತೇನೆ ಅಂದ್ರೆ ಅದು ಕನಿಷ್ಠ, ಅದು ಅನುಕರಣೆ ಮಾತ್ರ, ಜಸ್ಟ್ ಇಮಿಟೇಷನ್. ಅಲ್ಲಿ ಭಕ್ತಿ ಇಲ್ಲ. ಭಕ್ತಿ ಬೇಕಿದ್ದರೆ ತನ್ನ ಭಕ್ತರಲ್ಲಿ ಹೃದಯದಲ್ಲಿರುವಂತಹ ಪರಮಾತ್ಮನ ನೋಡಿ ಆ ಭಕ್ತರನ್ನು ಪೂಜೆ ಮಾಡಿ. ಭಕ್ತರನ್ನು ಪೂಜೆ ಮಾಡಿದಾಗ ಭಗವಂತ ತೃಪ್ತಿ ಆಗುತ್ತಾನೆ. ನಾವು ಭಕ್ತರ ನೋಡೋದಕ್ಕೆ, ಭಕ್ತಿ ಮಾಡೋದಕ್ಕೆ ದೊಡ್ಡ ದೊಡ್ಡ ಮಂದಿರಕ್ಕೆ ಹೋಗುವ ಅಗತ್ಯ ಇಲ್ಲ, ಅದರ ಹೋಗಬಾರ್ದು ಅಂತಲ್ಲ. ಆದರೆ ನಾವು ಭಕ್ತರನ್ನು ಪೂಜೆ ಮಾಡಿದಾಗ ಅದು ಸಿಗುತ್ತೆ. ಚೈತನ್ಯ ಭಾಗವತದಲ್ಲಿ ಹೇಳ್ತಾರೆ, ಸಿದ್ಧಿರ್ಭವತಿ ನಾಮೇ ಸಿದ್ಧಿರ್ಭವತಿ ವಾನೇತಿ ಸಂಶಯೋ ಅಚ್ಯುತ ಸೇವಿನ ನ ಸಂಶಯ ತದ್ಭಕ್ತ ಪರಿಚರ್ಯ ತದಾತ್ಮನ. ಚೈತನ್ಯ ಭಾಗವತದ 486ನೇ ವರ್ಷದಲ್ಲಿ ಸಿದ್ಧಿರ್ಭವತಿ ನಾಮೇ ನೇತಿ ಸಂಶಯ, ಖಂಡಿತ ಸಿದ್ಧಿ ಸಿಗುತ್ತೆ ಯಾವಾಗ ಅಚ್ಯುತ ಸೇವನ. ಆದರೆ ನ ಸಂಶಯ ತದ್ಭಕ್ತ ಪರಿಚರ್ಯ, ತನ್ನ ಭಕ್ತರ ಪರಿಚರ್ಯ ಮಾಡಿದಾಗ ಅಲ್ಲಿ ಖಂಡಿತ ಸೇವೆ ಸಿಗುತ್ತೆ. ಪರಮಾತ್ಮನ ಸೇವೆ, ನೇರ ಸೇವೆ ಮಾಡುವವರಿಗೆ ಪರಿಮೂರ್ತಿ ಪಡೆಯುತ್ತಾರೆ ಎಂಬ ಬಗ್ಗೆ ಸಂದೇಹ ಇರಬಹುದು, ಆದರೆ ಭಕ್ತರ ಸೇವೆ ಮಾಡಿದವರಿಗೆ ಅವರಿಗೆ ಸಿಗುವಂತ ಪರಿಪೂರ್ಣತೆಯನ್ನು ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ಇದು ಮುಖ್ಯವಾಗಿ. ಅದೇ ರೀತಿ ಇಲ್ಲಿ ಒಂದಂತೂ ಅರ್ಥ ಆಗುವುದು, ನಾವು ಭಕ್ತರ ಸೇವೆ ಮಾಡಿದಾಗ, ಭಕ್ತರಿಗೆ ತೃಪ್ತಿ ಮಾಡಿದಾಗ, ಭಕ್ತರ ಮೂಲಕ ಭಗವಂತ ನೋಡಿದಾಗ ಭಗವಂತನಿಗೆ ತೃಪ್ತಿ ಆಗುತ್ತೆ. ನಾವು ಹಿಂದೆ ಚರ್ಚೆ ಶುರು ಮಾಡಿದೆವು, ಯಾವ ರೀತಿ ಭಗವಂತ ಸ್ವತಃ ಬರ್ತಾನೆಂದರೆ ನಾವು ಭಗವಂತನ ಸ್ವೀಕರಿಸೋಕೆ ಏನೆಲ್ಲ ತಯಾರಿ ಮಾಡ್ತೇವೆ. ಮನೆ ಶುದ್ಧೀಕರಣ ಮಾಡ್ತೀವಿ, ಬೇಕಾದಂಥ ವ್ಯಂಜನಗಳ ಭೋಗತೆಗೆ ತಯಾರಿ ಮಾಡ್ತೀವಿ, ಮತ್ತು ಇತರ ಭಕ್ತರನ್ನು ಕರಿತೇವೆ, ಕೀರ್ತನೆಗೆ ಎಲ್ಲ ತಯಾರಿ ಮಾಡ್ತೇವೆ. ಅದೇ ರೀತಿ ಒಬ್ಬ ಭಕ್ತ ಬಂದಾಗ ಕೂಡ ಅದೇ ರೀತಿಯ ವ್ಯವಸ್ಥೆಗೆ ನಾವು ಸಿದ್ಧನಾಗುತ್ತೇನೋ ಎನ್ನುವುದರ ಬಗ್ಗೆ ನಾನು ಆಲೋಚನೆ ಮಾಡಬೇಕು. ಇದು ಇಂದಿನ, ಯಾಕೆಂದರೆ ಭಕ್ತನ ಮೂಲಕ ಭಗವಂತ ಬರ್ತಾನೆ, ಭಕ್ತನ ಹೃದಯದಲ್ಲಿ ಭಗವಂತ ಇದ್ದಾನೆ. ಭಗವಂತನ ಭಕ್ತರಿಗೆ ಸಿಗುವಂತ ಸಂತೋಷದಲ್ಲಿ ಭಗವಂತ ಸಂತೋಷ ಪಡ್ತಾನೆ. ಸೊ ಆದ್ದರಿಂದ ಪ್ರತಿಯೊಬ್ಬ ಭಕ್ತರಿಗೆ ಸೇವೆ ಮಾಡುತ್ತಾ, ಪ್ರತಿಯೊಬ್ಬ ಭಕ್ತರನ್ನು ಗೌರವಿಸ್ತಾ ನಾವು ಕೂಡ ಭಕ್ತಿ ಮಾಡಿ ನಮ್ಮ ಜೀವನದಲ್ಲಿ ಭಗವಂತನ ಪ್ರಾಪ್ತಿ ಪಡಬಹುದು. ನಮಗೆ ನೇರವಾಗಿ ಭಗವಂತನ ಸೇವೆ ಮಾಡಕ್ಕೆ ಸಾಧ್ಯ ಇಲ್ಲದಿದ್ದರೂ ಭಕ್ತರ ಮೂಲಕ ಸೇವೆ ಮಾಡಿ ಒಬ್ಬ ಸಾಮಾನ್ಯನಂತೆ ನೋಡದೆ, ಮತ್ತು ಅವನೇ ನಮ್ಮನ್ನು ಕೃಷ್ಣನಿಗೆ ಸಂಬಂಧಿಸುವಂತಹ ಒಬ್ಬ ಭಕ್ತ ಅನ್ನುವುದನ್ನು ಅರ್ಥ ಮಾಡಿ, ಮತ್ತು ನಮ್ಮ ಜೀವನದಲ್ಲಿ ಕೂಡ ಭಕ್ತಿಯನ್ನು ಪಡೆಯೋದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡೋಣ. ನನಗೆ ಕೂಡ ನೀವೆಲ್ಲರೂ ಆಶೀರ್ವಾದ ಮಾಡಿ ನಾನಿಂದು ಹೇಳಿದ್ದನ್ನ ನನ್ನ ಜೀವನದಲ್ಲಿ ಕೂಡ ಅಳವಡಿಸೋಕೆ ಆಗಲಿ ಎನ್ನುವಂತ ಪ್ರಾರ್ಥನೆ ನಿಮ್ಮ ಪಾದಕಮಲಿಗೆ ನಾನು ಪಾದ ಮಾಡುತ್ತಾ ನಾನಿನ್ನ ಇಂದಿನ ಪ್ರವಚನ ನಿಲ್ಲಿಸ್ತೇನೆ. 8:35. ಹರೇ ಕೃಷ್ಣ. ನನ್ನ ಪ್ರಣಾಮ. ಹರಿ ಹರಿ. ಥ್ಯಾಂಕ್ ಯು ಪ್ರಭು, ತುಂಬಾ ಧನ್ಯವಾದಗಳು. ಸೊ ತುಂಬಾ ಇಷ್ಟವಾಯಿತು ಗುರು ಮಹಾರಾಜ್ ಎಕ್ಸಾಂಪಲ್ಸ್ ಮತ್ತೆ ಬೇರೆ ಎಲ್ಲ ಎಕ್ಸಾಂಪಲ್ಸ್, ಹೆಂಗೆ ನಾವು ಭಗವಂತನ ಸೇವೆ ಮಾಡಬೇಕು ಅಂತ. ತುಂಬಾ ಧನ್ಯವಾದಗಳು ಪ್ರಭು. ಎಲ್ಲರ ಒಂದು ಮೈಕ್ ಆನ್ ಮಾಡಿದ್ದೀನಿ, ಅವರು ಪ್ರಶ್ನೆ ಮತ್ತೆ ಅನಿಸಿಕೆಗಳನ್ನು ಹಂಚ್ಕೋಬೇಕು. ಹರೇ ಕೃಷ್ಣ. ದಂಡವತ್ ಪ್ರಭುಜಿ. ಸರ್ವೇಶ್ವರ ಶ್ರೀನಿವಾಸ್ ಪ್ರಭು, ನಿಮ್ಮ ಆಶೀರ್ವಾದ ಬೇಕು. ನೀವು ಒಂದು ಟೈಟ್ಲ್ ಹಾಕಿದ್ರಿ, ಕೃಷ್ಣ ತನ್ನ ಭಕ್ತರಿಂದ ನಿಯಂತ್ರಿಸಲ್ಪಡುತ್ತಾನೆ. ಆಶ್ಚರ್ಯ ಆಗುತ್ತೆ, ಭಗವಂತ ಭಕ್ತರನಿಂದ ನಿಯಂತ್ರಿಸಲ್ಪಡುತ್ತಾನೆ ಅಂತ. ಅದ್ ಎಕ್ಸಾಂಪಲ್ ಬಹಳ ಕೊಟ್ರಿ. ಭಕ್ತರ ಭೌತಿಕ ಆಸೆಗಳಿಂದ ದೂರವಿದ್ರೆ ಅವರ ಭಕ್ತದಲ್ಲಿ ನಾನು ನೆಲೆಸಿರುತ್ತೇನೆ. ಭೌತಿಕ ಆಸೆಗಳ, ಅದಕ್ಕೆ ಎಕ್ಸಾಂಪಲ್ ಅರ್ಜುನ ಸಾರ್ಥಿಯಾದ. ಯಾಕೆ ಸಾರ್ಥಿಯಾದ ಅಂದ್ರೆ ಅವನಿಗೆ ಯಾವುದೇ ತರ ಆಸೆ ಇಲ್ಲ, ನನಗೆ ಯುದ್ಧನೂ ಬೇಡ ಏನೂ ಬೇಡ, ಭಿಕ್ಷೆ ಬಿಡ್ತೀನಿ ಅಂತ ಹೇಳ್ದ. ಇದೊಂದು ತಿಳ್ಕೊಬಹುದು ನಾವು. ಆದರೆ ರಾಜಸೂಯ ಯಾಗದಲ್ಲಿ ಕೃಷ್ಣನೇ ಬಂದು ಸೇವೆ ಮಾಡ್ದ. ಮತ್ತೆ ಆ ಗುರುಮರ ಕೊಟ್ಟಂತ ಎಕ್ಸಾಂಪಲ್, ಕೃಷ್ಣ ಪರ್ವದೇಮೋತ ಪುರುಷ ಅಂತ ಹೆಂಗ್ ಹೇಳ್ತೀರಿ? ಅದಕ್ಕೆ ಅವ್ರು ಹೇಳಿಲ್ಲ, ನೀನೇ ಒಂದು ಶಾಸ್ತ್ರ ತೆಗೀರಿ ಅಂದ್ರು. ಅವ್ರು ಯಾವ್ದೋ ಒಂದು ತೆಗೆದ್ರು, ಯಾವ್ದೋ ಒಂದು ಪೇಜ್ ತೆಗೆದ್ರು, ನೀವೇ ಓದಿ ಅಂದ್ರು. ಅದಲ್ಲಿ ನಾರದ ಪುರಾಣ 1:39 ಹೇಳಿದ್ರಿ. ಸತ್ಯಂ ಬಹಳ ಕರೆಕ್ಟ್ ಆಗಿ ಹೇಳಿದಾರೆ ಪ್ರಭು ಅದ್ರಲ್ಲಿ. ಮತ್ತೆ ಪಾರ್ವತಿ ಹೇಳ್ತಾರೆ, ಶಿವನ ಕೇಳ್ತಾರೆ, ಯಾರು ಒಳ್ಳೆ ಆರಾಧನಂ ಸರ್ವೇಶಂ
ಭಕ್ತರ ಸೇವೆ ಮಾಡೋದು ಕೂಡ ಸಿಗುತ್ತೆ ಅಂತ. ವಾಸುದೇವ್ ಒಂದು ಸ್ಟೋರಿ ಕೊಟ್ರಿ. ಚೈತನ್ಯ ಮಹಾಪ್ರಭು ಅವ್ರಿಗೆ ಇದಿತ್ತು ಕಾಯಿಲೆ, ಭಗವಂತೆ ಹೋಗ್ಬಿಟ್ಟು ಮುಟ್ಬಿಟ್ಟು ಸುಂದರ ದೇಹ ಮಾಡ್ಬಿಟ್ಟ. ಅದು ಅವ್ರು ಹೇಳ್ತಾರೆ, ನನಗೆ ಜಂಬ ಬಂದ್ಬಿಡುತ್ತೆ, ಇಂಥ ಸುಂದರವಾದ ದೇಹ ನನಗೆ ಬೇಡ. ಭಕ್ತರು ಯಾವಾಗ್ಲೂ ಉತ್ತಮ ಸ್ಥಿತಿ ಇರ್ಬೇಕು ಅಂತ ಯಾವತ್ತೂ ಕಳ್ಕೊಳ್ಳಲ್ಲ. ಭಗವಂತರ ಜೊತೆ ಇರ್ಬೇಕಾದ್ರೆ ಕಷ್ಟ ಇರ್ಲೇಬೇಕು. ಈ ಕೆಲವು ಪಾಯಿಂಟ್ ಕೂಡ ಇಷ್ಟ ಆಯ್ತು ಪ್ರಭು, ತಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. ಪ್ರಣಾಮ. ಹರೇ ಕೃಷ್ಣ ಪ್ರಭುಜಿ. ದಂಡವತ್ ಪ್ರಣಾಮ ಪ್ರಭುಜಿ. ರಾಮ ವಿಷ್ಣು ಪ್ರಭು. ನಾವು ಗುರು ಇಲ್ದಾನೆ ಮೋಕ್ಷ ಪಡೆಯಕ್ ಅನ್ಕೋ ಆಗಲ್ಲ. ಶಿವದೇವರು ಹೇಳಿದಾರಲ್ಲ, ವಿಷ್ಣು ಆರಾಧನಾ ಅತ್ಯುತ್ತಮ ವೈಷ್ಣವರ ಸೇವೆ, ಭಕ್ತರ ಸೇವೆಯಿಂದ ನಾವು ಸಂತೋಷ ಪಡ್ತೀವಿ ಅಂತ ಪಾರ್ವತಿ ದೇವಿ ಕೇಳಿದಾಗ ಶಿವದೇವ್ರನ್ನ ಆ ಪಾರ್ವತಿ ಹತ್ರ ಹೇಳ್ತಾರಲ್ಲ, ಕತೆ ಹೇಳ್ತಾರಲ್ಲ, ಹೇಗಿತ್ತು ಈಗ ನನ್ನ ಭಾಗವತ ಕತೆ ಭಕ್ತರ ಭಗವಂತನ ಸೇವೆ ಅಂತ ಹೇಳಿದಾಗ ಗೊತ್ತಾಗುತ್ತೆ ನಾವು ಯಾರು ಸೇವೆ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಅದೇ ಶಿವ ಪಾರ್ವತಿನೇ ಭಗವಂತನ ವಿಷ್ಣು ಸೇವೆ ಮಾಡಿದಾಗ ನಾವು ವಿಷ್ಣು ಆರಾಧನಾ ಸೇವೆನೇ ತುಂಬಾ ಮುಖ್ಯವಾದ ಸೇವೆ ಅಂತ ಗೊತ್ತಾಯ್ತು ಪೂಜಿ. ಸ್ವತಃ ಭಗವಂತನೇ 192 ರೌಂಡ್ ಜಪ ಮಾಡ್ತಿರಲ್ಲ ಅಂತ ಶುದ್ಧ ಭಕ್ತರು ಮನೆಯಲ್ಲಿ ಭಗವಂತ ಪ್ರಸಾದ ತಗೊಂತ ಇದ್ರು. ದೇಹಕ್ಕೆ ತಾಕತ್ತು ಹೆಂಗ್ ಬರ್ತದೆ ಅಂದ್ರೆ, ನಮ್ ಮನ್ಸು ಕಂಟ್ರೋಲ್ ಮಾಡೋ ನಮ್ ದೇಹಕ್ಕೆ ಶಕ್ತಿ ಇರ್ಬೋದು, ನಮ್ ಮನ್ಸ್ ಕಂಟ್ರೋಲ್ ಮಾಡೋ ಶಕ್ತಿ ನನ್ಗಿಲ್ಲ ಅಂತ ಹೇಳ್ತಾರೆ. ಆದ್ರೆ ಮಾಡೋದು, ಅದನ್ನ ಕಂಟ್ರೋಲ್ ಮಾಡೋದು ಯಾರು ಭಕ್ತರು ಮಾತ್ರ ಅಂತ ಹೇಳ್ತಾರೆ. ಭಗವಂತನ ನಾಮಸ್ಮರಣೆ ಮಾಡಿದ್ರೆ ಆ ಮನ್ಸನ್ನ ಕಂಟ್ರೋಲ್ ಮಾಡೋದು ಭಗವಂತ ಕೊಡ್ತಾನೆ. ಆಮೇಲೆ ಇದು ಸನಾತನ ಗೋಸ್ವಾಮಿನ ಮುಟ್ಬೇಡ, ನಾನು ಗೋತ್ವೆ ಮಾಡಿದನು, ನಾನು ಅವರ ಭಕ್ತಿ ನೋಡ್ತಾರೆ ಹೆಂಗ್ ನೋಡ್ತಾ ಇದಾರೆ ಅವರು, ಅದನ್ನು ಮುಖ್ಯ. ನಾನು ಗೋತ್ವೆ ಮಾಡ್ತಾನು ಮಹಾಪಾಪಿ, ನಾನು ಮುಟ್ಟಿದ್ರೆ ಅವರು ಈ ಕುಷ್ಠರೋಗದಿಂದ ಬಂದಾಗ ಕುಷ್ಠರೋಗ ಅಂಟ್ಕೊಳತ್ತೆ ಅಂತಾರೆ. ಹಂಗೆ ಚೈತನ್ಯ ಮಹಾಪ್ರಭು ಬಂದು ನೋಡಿದಾಗ ಅವರು ತುಂಬಾ ಸುಕೃತಿ ಆಯ್ತು ಅವ್ರಿಗೆ. ತುಂಬಾ ಈ ವಿಷಯ ಎಲ್ಲ ತಿಳಿಸ್ಕೊಟ್ಟಿದ್ರೆ ಪ್ರಭುಜಿ ಇವತ್ತು. ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದ. ಪ್ರಣಾಮ ಪ್ರಭುಜಿ. ಪ್ರಭುಜಿ, ನನಗೂ ಆಶೀರ್ವಾದ ಮಾಡಿ. ನೀವ್ ಹಿರಿಯರ ನೀವ್ ಮಾಡ್ಬೇಕು ಪ್ರಭುಜಿ, ಬ್ಲೆಸ್ಸಿಂಗ್ ಮಾಡ್ಬೇಕು ನಮ್ಮಂತ ಕರ್ಮಿಗಳಿಗೆ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ. ಪ್ರಣಾಮ ಹರೇ ಕೃಷ್ಣ. ಸಂತುಷ್ಟ ಪ್ರಭು. ಪ್ರಭುಜಿ, ಇವತ್ತಿನ ಕ್ಲಾಸ್ ಅಲ್ಲಿ ಕೃಷ್ಣಮೂರ್ತಿ ಹೇಳಿ. ಪರ್ಟಿಕ್ಯುಲರ್ಲಿ ಈ ಕೃಷ್ಣ ಕಾನ್ಶಿಯಸ್ ಮೂಮೆಂಟ್ ಅಲ್ಲಿ ಈ ಭಗವದ್ಗೀತಾ ಆಸ್ ಇಟ್ ಈಸ್, ಭಾಗವತ, ಆಮೇಲೆ ಡಿವೋಟಿಸ್ ಭಕ್ತರು, ಆಮೇಲೆ ವೈಷ್ಣವರು, ಈ ಈ ಶಬ್ದಗಳಿಗೆ ಎಷ್ಟು ಮಹತ್ವ ಬಂದಿದೆ ಅಂತ ಹೇಳಿದ್ರೆ, ಇವತ್ತಿನ ಕ್ಲಾಸ್ ಅಲ್ಲಿ ನೀವು ಹೇಳ್ತಾ ಹೋದ್ರೆ ಕೇವಲ ಶ್ರೀಲಾ ಪ್ರಭುಪಾದರು ಸಾಕಷ್ಟು ಲೆಕ್ಚರ್ಸ್ ನಾವು ಕೇಳ್ತಾ ಹೋದಾಗೆಲ್ಲ ಅವರು ಎಲ್ಲೂ ವೇದ ಉಪನಿಷತ್ತುಗಳ ಬಗ್ಗೆ ಹೇಳಿದ್ರು. ಎಲ್ಲೋ ಕೆಲವು ಕಡೆ ಮಾತ್ರ ಶ್ವೇತಾಶ್ವರ ಉಪನಿಷತ್ ಬಗ್ಗೆ ಉಲ್ಲೇಖಗಳು ಮಾಡ್ತಾರೆ. ಮಿಕ್ಕಂತೆ ಬಹುತೇಕ ಅವ್ರು ಹೇಳೋದು ಭಗವದ್ಗೀತಾ ಮತ್ತು ಭಾಗವತ ಶ್ಲೋಕ ಹೇಳ್ತಾ ಇದ್ರೆ ಭಾಗವತಕ್ಕೆ ಸಂಬಂಧಪಟ್ಟದ್ದು ಮತ್ತು ಭಗವದ್ಗೀತೆಯಲ್ಲಿ ಬರ್ತಕ್ಕಂಥ ರೆಫರೆನ್ಸ್, ಆಮೇಲೆ ಭಗವದ್ಗೀತೆ ಹೇಳ್ತಾ ಇದ್ರೆ ಭಾಗವತ ರೆಫರೆನ್ಸ್ ಕೊಟ್ಟು ನಮ್ಮನ್ನ ಎಜುಕೇಟ್ ಮಾಡ್ತಾ ಹೋಗ್ತಾರೆ. ನನಗೆ ಮೊದಲನೇ ಶ್ಲೋಕದೊಳಗೆ, ಭಾಗವತರ ಮೊದಲನೇ ಶ್ಲೋಕದಲ್ಲಿ ಕೇವಲ ಭಾಗವತವನ್ನ ಅಷ್ಟೇ ಓದ್ಬಿಟ್ರೆ ಸಾಕು, ಅದು ನಮ್ಮ ಹೃದಯದ ಎಲ್ಲ ಕಲ್ಮಶಗಳನ್ನು ತೆಗೆದು ಹಾಕುತ್ತೆ. ಅದಕ್ಕಿಂತಲೂ ಬೇರೆ ಶಾಸ್ತ್ರದ ಅಗತ್ಯವಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಅದು ನನಗೆ ಯಾಕೋ ಆ ಪರ್ಪಟ್ ನೆನಪಾಯ್ತು ಆ ಟ್ರಾನ್ಸ್ಲೇಷನ್. ಪ್ರಭುಜಿ, ಈಗ ನೀವು ಇಷ್ಟು ವಿಚಾರ ತಿಳಿಸ್ತಾ ಇದ್ದಂಗೆ ನಮ್ಗೆ ನಾವು ನಿತ್ಯಂ ಭಾಗವತ ಕೇಳ್ತಾ ನಮ್ಗೇನಾಗಿದೆ ಅಂತ ಹೇಳಿದ್ರೆ, ನಮ್ಗೆ ನಮ್ಮ ಹಾರ್ಟ್ ತನ್ನಷ್ಟು ತಾನೇ ಇಟ್ ಕ್ಲೆನ್ಸಸ್ ಅವರ್ ಹಾರ್ಟ್. ಅದು ಆಗ್ತಾ ಇದೆ, ಅದು ಅನುಭವ ನಮಗೆ ಪಡ್ತಾ ಇದೀವಿ ಪ್ರಭುಜಿ. ಒಂದು ಭಾಗ್ಯ ಅಂತ ಹೇಳಿದ್ರೆ, ನಮ್ಗೆ ನಾವ್ ಏನೇ ಮೆಟೀರಿಯಲಿಸ್ಟಿಕ್ ವಿಚಾರ ಮಾಡ್ತಾ ಹೋದಾಗೆಲ್ಲ ಅವಾಗ ತಕ್ಷಣನೇ ಒಂದು ಅಲಾರ್ಮಿಂಗ್ ಆಗ್ತದೆ. ಸೊ ದಿಟ್ ಯುವರ್ ಥಿಂಕಿಂಗ್ ಈಸ್ ಇನ್ ರಾಂಗ್ ವೇ, ಯು ಕಮ್ ಬ್ಯಾಕ್. ಅದು ಒಳಗಡೆ ಒಂದು ಏನೋ ಅದು ಇದೆಯಲ್ಲ ಪ್ರಭುಜಿ, ಅದು ಚೈತನ್ಯ ಶಕ್ತಿ, ಅದು ನಮ್ಗೆ ಅಲಾರಾಮ್ ಮಾಡ್ತಾರೆ, ಎಚ್ಚರ ಮಾಡ್ತಾರೆ. ಅದೆಲ್ಲ ಮಾಡಕ್ ಸಾಧ್ಯ ಯಾಕಾಗ್ತದೆ ಅಂತ ಹೇಳಿದ್ರೆ, ನಿಮ್ಮಂತ ಹಿರಿಯ ವೈಷ್ಣವರು, ಪರ್ಟಿಕ್ಯುಲರ್ಲಿ ನೀವು ಒಂದು ಹಿರಿಯ ವೈಷ್ಣವರು ಬಗ್ಗೆ ಒಂದು ವಿಶ್ಲೇಷಣೆ ಹೇಳಿದ್ರಿ ನೀವು. ನನಗೆ ಅದು ನೋಡಿ, ಅದು ಬಹಳ ವರ್ಷಗಳ ಕೆಳಗಡೆ ಹೇಳಿದ್ ನೋಡಿ. ವಯಸ್ಸಿನೊಳಗೆ ನಾನು ದೊಡ್ಡವನಾಗಿರ್ಬೋದು, ಎಲ್ಲ ಆಗಿರ್ಬೋದು ಈ ಮೆಟೀರಿಯಲಿಸ್ಟಿಕ್ ನೋಡೋದಕ್ಕೆ, ಆದ್ರೆ ಬಹಳ ಅನೇಕ ಜನ್ಮಗಳು, ನಮ್ಗಿಂತ ಹೆಚ್ಚು ಅನೇಕ ಜನ್ಮಗಳು ಪಡೆದಿರ್ಬೋದು ಮತ್ತು ಕಡಿಮೆ ಜನ್ಮಗಳು ಪಡೆದಿರ್ಬೋದು. ಇದಕ್ಕೆ ಈ ವೇದಾಂತ ಅಂತೀವಿ ಅಥವಾ ಈ ಭಕ್ತಿ ಸೇವೆ ಒಳಗೆ ಮುಂದುವರೆದಿದ್ದಾರೆ ಅಂತ ಹೇಳಿದ್ರೆ, ವಯಸ್ಸಲ್ಲಿ ಸಣ್ಣವರದು ಕೂಡ ಅವ್ರು ನಮ್ಗಿಂತ ದೊಡ್ಡವರೇ ಅನ್ನೋ ವಿಚಾರನ
ಹಿಂದ್ ಬಹಳ ಕೇಳಿದ್ದೆ, ಅದು ಇವತ್ತು ನನಗೆ ಮತ್ತೆ ನೆನಪು ಮಾಡಿಕೊಟ್ರಿ. ಪರ್ಟಿಕ್ಯುಲರ್ಲಿ ಎರಡು ಇನ್ಸಿಡೆಂಟ್ ನನಗೆ ತಾಗಿದಾವು ಅಂತ ಹೇಳಿದ್ರೆ, ಜಯಪತಾಕ್ ಸ್ವಾಮೀಜಿ ಅವರದ್ದು 2 ಇನ್ಸಿಡೆಂಟ್ ಹೇಳಿದ್ರು ತಾವು. ಒಂದು ತಿಳುವಳಿಕೆ ಇಲ್ಲದೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ, ಮತ್ತು ತುಂಬಾ ಜ್ಞಾನಿ, ವೇದ ಉಪನಿಷತ್ ತಿಳಿದಿರ್ತಕ್ಕಂಥ ವ್ಯಕ್ತಿ. ಅವ್ರು 2 ಜೊತೆ ಬಂದಾಗ್ಲೂ ಕೂಡ ಅವರು ಒಬ್ಬ ಹಿರಿಯ ಡಿವೋಟಿಯಾಗಿ ಅವರು ಯಾವ ತರ ನಡ್ಕೊಂಡು, ಆಮೇಲೆ ಅವರು ಎಷ್ಟು ಅವ್ರ ಕನ್ಸರ್ನ್ ತೋರಿಸಿದ್ರು ಅವ್ರ ಬಗ್ಗೆ, ಅದನ್ನ ಕೇಳ್ತಾ ಹೋದಂಗೆಲ್ಲ. ಸೊ ನಾವು ಕೃಷ್ಣ ಕಾನ್ಶಿಯಸ್ ಅಲ್ಲಿ ಇದ್ದ ಮೇಲೆ ಇರೋದ್ರಿಂದ ನಾವು ಈ ಪ್ರತಿಯೊಬ್ಬ ವೈಷ್ಣವನ್ ಭಕ್ತ ಅಂತ ಏನ್ ಕೃಷ್ಣ ಕಾನ್ಶಿಯಸ್ ಇರ್ತಕ್ಕಂಥವ್ರು ಎಲ್ಲರೂ ವೈಷ್ಣವರೇ. ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕವಾಗಿ ನಾವು ಗೌರವ ಸಲ್ಲಿಸ್ಬೇಕು. ಅವ್ರ ಸೇವೆ ಮಾಡೋದು ನಮ್ಮ ಏಕೈಕ ಗುರಿ ಆಗ್ಬೇಕು. ಆಗಷ್ಟೇ ಭಗವಂತ ಪ್ಲೀಸ್ ಆಗ್ತಾನೆ ಅನ್ನೋದು ಒಂದು ಸಂದೇಶ ನನಗೆ ಅರಿವಾಗಿದೆ. ನಾನು ಏನಾದ್ರೂ ಮಿಸ್ಟೇಕ್ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸ್ರಿ. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ್ ಪ್ರಭುಜಿ. ನಿಮ್ಮ ಆಶೀರ್ವಾದ ನನಗೆ ಬೇಕು. ನಾನು ಹೇಳಿದ್ದನ್ನು ನಾನು ಕೂಡ ಜೀವನದಲ್ಲಿ ಅಳವಡಿಸುವಂತ ಒಂದು ಅವಕಾಶ ನನಗೆ ಬರಲಿ ಅಂತ ಪ್ರಾರ್ಥಿಸ್ತೀನಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮ್. ಹೇಳಿ ಮಾತಾಜಿ. ಪ್ರಭು, ಅದೇ ಚೈತನ್ಯ ಪ್ರಭುದು ಆಮೇಲೆ ಅವ್ರ ಭಕ್ತರದ್ದು ಹೇಳಿದ್ರಿ, ಆಮೇಲೆ ಗುರು ಮಹಾರಾಜ್ ಹೇಳಿದ್ರಿ. ಆದ್ರೆ ಇವಾಗೆಲ್ಲ ಇದು ಕೇಳೋದಂದ್ರೆ ಬೇರೆಯವರಿಂದ ಬಾಯಿಂದ ಕೇಳಬಾರ್ದು, ಶುದ್ಧ ಭಕ್ತರ ಬಾಯಿಂದ ಕೇಳಿದ್ರೆ ನಮಗೂ ಒಂದ್ ಸ್ವಲ್ಪ ಏನೋ ಕರ್ಮ ಇದ್ರೆ ಕಳೆಯುತ್ತೆ ಅನ್ನೋದು. ಪ್ರಭು, ಇನ್ನ ನಾವು ಅಷ್ಟು ಭಕ್ತಿ ಮಾಡ್ತಿಲ್ಲ ಪ್ರಭು. ಇವಾಗ ಅರ್ಥ ಆಯ್ತು ಯಾವ ತರ ಭಕ್ತಿ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಅನ್ನೋದು. ಸ್ವಲ್ಪ ನಮಗೂ ಪ್ರೇಯರ್ ಮಾಡಿ ಪ್ರಭು. ತುಂಬಾ ಚೆನ್ನಾಗಿತ್ತು ಪ್ರಭು ಕ್ಲಾಸ್. ಎಲ್ಲರೂ ಪರಸ್ಪರ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಒಟ್ಟಿಗೆ ಭಗವಂತನ ಭಕ್ತಿ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ತುಂಬಾ ಚೆನ್ನಾಗಿತ್ತು ಕ್ಲಾಸ್ ಪ್ರಭು. ಅದೇ ಗುರು ಮಹಾರಾಜ್ ಅಂತ ಹೇಳಿದ್ದು ಅದು ಮಾಮೂಲಿ ಬುಕ್ ಅಂತ ಹೇಳಕ್ಕೂ ಆಗಲ್ಲ. ಅದೇ ನಾರದ ಮುನಿ ಇದರಿಂದ ತೆಗ್ದಿದ್ದಾರೆ ಬುಕ್ ಸ್ಟೋರಿನ. ಆದ್ರೂನು ಅದ್ರಲ್ಲಿ ಹೇಳಿದ್ದಾರೆ ಅಂದ್ರೆ ಗುರು ಮಹಾರಾಜು ನಾವು ಎಷ್ಟು ಹೆಂಗಿರ್ಬೇಕು ಅನ್ನೋದು ಈಗ ನಿಮ್ ಕ್ಲಾಸಿಂದ ಅರ್ಥ ಆಗ್ತಿದೆ ಪ್ರಭು. ಥ್ಯಾಂಕ್ ಯು ಪ್ರಭು. ಹರೇ ಕೃಷ್ಣ, ದಂಡವತ್ ಪ್ರಣಾಮ್. ಬೇರೆ ಯಾರಿಗಾದರೂ? ಹರೇ ಕೃಷ್ಣ, ದಂಡವತ್ ಪ್ರಣಾಮ್ ಪ್ರಭುಜಿ. ಯಶೋಧ ಬ್ರಜಮಾತಾಜಿ ಹೇಳಿ. ತುಂಬಾ ಚೆನ್ನಾಗಿ ಇವತ್ತು ಕ್ಲಾಸ್ ನಡೆಸ್ಕೊಟ್ರಿ. ನಾನು ಇಷ್ಟು ದಿನದಲ್ಲಿ ಕೇಳದ್ದ ಕೆಲವು ಪಾಯಿಂಟ್ಸ್ಗಳು ಇವತ್ತು ನನಗೆ ಅರಿವಾಯ್ತು. ಥ್ಯಾಂಕ್ ಯು ವೆರಿ ಮಚ್ ಪ್ರಭು. ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ನೀವು ಕ್ವಶನ್ ಕೇಳಿದ್ರಿ, ಭಗವಂತ ಬಂದ್ರೆ ಏನ್ ಮಾಡುದು, ನನಗೆ ಅನಿಸ್ತು ಭಗವಂತ ಬಂದ್ರೆ ಏನ್ ಮಾಡುದು, ನನಗೆ ಓಡಾಡ್ಲಿಕ್ಕೂ ಅಷ್ಟು ಶಕ್ತಿ ಕೊಟ್ಟಿಲ್ಲ, ಈಗ ಎಲ್ಲ ತಗೊಂಡ್ಬಿಟ್ಟಿದ್ದಾನೆ. ಆಮೇಲೆ ಅನಿಸ್ತು ನನಗೆ, ಪ್ರಭುಪಾದರು ನಮ್ಗೆ ಪ್ರತಿ ಒಬ್ಬರ ಮನೆಯಲ್ಲಿ ಬೆಳಿಗ್ಗೆ ನಾವು ಭಗವಂತನನ್ನ ರಿಸೀವ್ ಮಾಡಲೇಬೇಕು. ನಾವು ಬೆಳಿಗ್ಗೆ ಏಳ್ಬೇಕು, ಜಪ ಮುಗಿಸ್ಬೇಕು, ಮಂಗಳಾರತಿ ಮಾಡ್ಬೇಕು, ನಿತ್ಯ ಭಾಗವತ ಸೇವೆ ನಡಿಬೇಕು. ನಮ್ಮ ಮನೆಯಲ್ಲಿ ನಡೀತಾ ಇದೆ ಪ್ರಭು. ಅದು ನೆನಪು ಕೊಟ್ರೆ ನೀವು ತುಂಬಾ ತುಂಬಾ ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ, ದಂಡವತ್ ಪ್ರಣಾಮ್ ಪ್ರಭುಜಿ. ದಂಡವತ್. ನಿಮ್ಮಂತ ಹಿರಿಯರ ಆಶೀರ್ವಾದ ನನಗೆ ಬೇಕು. ಬೇರೆ ಯಾರಿಗಾದ್ರು? ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ್ಸ್. ಹೇಳಿ ಮಾತಾಜಿ. ಟುಡೇಸ್ ಇವತ್ತು ಗುರುಗಳು ಮತ್ತೆ ಭಕ್ತರನ್ನ ಗ್ಲೋರಿಫೈ ಮಾಡಿದ್ರಲ್ಲ, ದಟ್ ವಾಸ್ ರಿಯಲಿ ಐ ಓಪನರ್. ಎಷ್ಟೊಂದ್ ಸತಿ ಗುರುದು ಇಂಪಾರ್ಟೆನ್ಸ್ ಏನು ಅಂತ ಎಷ್ಟೊಂದ್ ಜನಕ್ಕೆ ಗೊತ್ತೇ ಇರಲ್ಲ. ಸುಮ್ನೆ ಗುರು ಇರೋದು ಲೈಫ್ ಅಲ್ಲಿ ಒಂದ್ ಫ್ಯಾಷನ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಎಷ್ಟೊಂದ್ ಜನ. Having a guru, taking an initiation, they think that it is a fashion. Many people, they think that. I mean, ಕೆಲವು ಟೈಮು ಇನಿಷಿಯೇಷನ್ ಆದ ತಕ್ಷಣ they think that they are ultimate. Nobody can beat them. ಆ ತರ ಬಂದ್ಬಿಟ್ಟಿದೆ. ಬಟ್ ನೀವ್ ಇವತ್ತು ಹೇಳಿ ಗುರುವನ್ನ ನೀವು ಹೆಂಗೆ ಗ್ಲೋರಿಫೈ ಮಾಡಿದ್ರಿ ಅಂದ್ರೆ, ಇಟ್ ವಾಸ್ ಸೋ ಹಾರ್ಟ್ ಟಚಿಂಗ್. See, that is how we have to respect the guru. But it was too good. I mean, that also, like, you glorified the devotees so amazingly. Like, without devotee, we don't get guru. Without guru, we don't get devotee. So it is two faces of the coin, and it was very wonderful. ಆಮೇಲೆ ನೀವು ಕೇಳಿದ್ರಿ
ಕೃಷ್ಣ ಮನೆಗ್ ಬಂದ್ರೆ ನಿಮ್ ಮನೆಗ್ ಬರ್ತಾನೆ ಅಂದ್ರೆ ಏನ್ ಮಾಡ್ತೀರಾ ಅಂತ. ಕೃಷ್ಣನ್ ಮನೆಯಲ್ಲೇ ನಾನಿರುವಾಗ ಅವನ್ ನಮ್ಮನೆಗೆ ಎಲ್ಲಿಂದ ಬರ್ತಾನೆ ಅಂತ ನಾನು ಯೋಚನೆ ಮಾಡಿದೆ. ನನಗ್ ಗೊತ್ತಾಗ್ಲಿಲ್ಲ ಏನು ಉತ್ತರ ಕೊಡ್ಬೇಕದಕ್ಕಂತ. ಬಟ್ ದಟ್ ಕ್ವೆಶ್ಚನ್ ವಾಸ್ ವೆರಿ ಅಮೇಸಿಂಗ್. ಲೈಕ್ ವೆನ್ ಕೃಷ್ಣ ಕಮ್ಸ್ ಟು ಯುವರ್ ಹೌಸ್ ವಾಟ್ ಯು ಡೂ ಅಂತ ಕೇಳಿದ್ರ, ಆಗ ಅದಾದ್ ನಿಜವಾಗ್ಲೂ ನನ್ ಬ್ರೈನ್ ಅಲ್ಲಿರೋ ಎಲ್ಲಾ ನ್ಯೂರಾನ್ಸ್ ಆಕ್ಟಿವೇಟ್ ಮಾಡಿ ನೋಡಿದೆ. ಕೃಷ್ಣನ್ ಮನೆಯಲ್ಲೇ ನಾನಿದ್ದೀನಿ, ನಾನು ಎಲ್ಲಿ ಬರ ಮಾಡ್ಕೊಳ್ಳೋದು ಕೃಷ್ಣ ಅಂತ ಯೋಚನೆ ಮಾಡಿದೆ. But anyway, that question was too amazing and it was so pleasing for all of us. Thank you so much, Prabhu. The class was too good and it was like heart touching. It was. Thank you so much. Hare Krishna. Thank you. Jai Shri Krishna. ಶುದ್ಧ ಭಕ್ತರು ಮಾತ್ರ ನೆನೆಸಿಗೆ ಸಾಧ್ಯ ಉಂಟು ಮನೆ ಕೃಷ್ಣಂದು ಅಂತ. ನಾನೇ ನನ್ನ ಮನೆ ನಾನ್ ಮಾಡಿದ್ದು. All glories to Guru and Krishna. Guru Maharaj ಹೇಳ್ಕೊಟ್ಟಿರೋದು ನಮ್ದೇನಿಲ್ಲ. ಹರಿ ಕೃಷ್ಣ. ಹರಿ ಬೋಲ್. ಹರೇ ಕೃಷ್ಣ. ದಂಡವತ್ ಪ್ರಣಾಮ್ ಪ್ರಭುಜಿ. ಪ್ರಭುಜಿ, ನಾವು ಗುರು ಮತ್ತೆ ಭಕ್ತರ ಸಂಘದಲ್ಲಿ ಹೇಗಿರ್ಬೇಕು ಅಂತ ಇವತ್ತು ತುಂಬಾ ಚೆನ್ನಾಗಿ ಒಳ್ಳೊಳ್ಳೆ ಪಾಯಿಂಟ್ಗಳನ್ನ ಕೊಟ್ಟು ನನಗೆ ಅರಿವು ಬರೋ ತರ ಮಾಡಿದ್ದೀರ ಪ್ರಭುಜಿ. ಯಾಕೆಂದ್ರೆ ನಾವು ಎಲ್ಲಿ ಇದ್ದಾಗನು ನಮ್ಮ ಕಾನ್ಶಿಯಸ್ ಹೇಗಿರ್ಬೇಕು ಅನ್ನೋದು ಒಂದು ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದ್ದೀರಾ. ಮತ್ತೆ ಇನ್ನೊಂದು, ಮುಂಚೆ ಎಲ್ಲ ಪ್ರತಿಯೊಬ್ರು ಗುರುಗಳ ಬಗ್ಗೆ ಹೇಳ್ತಾ ಇರೋವಾಗ ನನಗೆ ಆವಾಗ ಕೃಷ್ಣ ಕಾನ್ಶಿಯಸ್ ಬರೋಕ್ ಮುಂಚೆ ನಾವು ಯಾವ ಗುರುಗಳ ಕೆಳಗಡೆನೂ ಇರ್ಲಿಲ್ಲ, ಹಾಗೆ ಜೀವನ ಮಾಡ್ತಾ ಇದ್ವು. ಆದ್ರೆ ನನಗೆ ಹೆಂಗೆ ಈ ಒಂದು ಗುರು ಮತ್ತೆ ಕೃಪೆ, ಭಕ್ತರ ಕೃಪೆ, ಯಾವ ಒಂದು ಕೃಪೆಯಿಂದ ನಾನು ಇಲ್ಲಿಗೆ ಬಂದಿದ್ದೀನಿ ಇವಾಗ ಆಲ್ರೆಡಿ. ಆದ್ರೆ ಇದನ್ನ ಹೇಗೆ ನಾನು ಉಳಿಸ್ಕೊಂಡು ಹೋಗ್ಬೇಕು ಅಂತ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಪ್ರಭುಜಿ. ತುಂಬಾ ತುಂಬಾ ಒಳ್ಳೆ ವಿಷಯಗಳು, ಮನಸ್ಸಿಗೆ ಆನಂದ ತರುವಂತ ಒಂದು ವಿಷಯಗಳನ್ನ ತಿಳಿಸಿ, ಮತ್ತೆ ಶಿಸ್ತುಬದ್ಧವಾಗಿ ನಾವು ಗುರು ಮತ್ತೆ ಕೃಷ್ಣರನ್ನ ಹೇಗೆ ನಾವು ಭದ್ರವಾಗಿ ಇಡ್ಕೋಬೇಕು ಅನ್ನೋ ಒಂದು ಒಳ್ಳೆ ಒಳ್ಳೆ ಪಾಯಿಂಟ್ಗಳನ್ನ ಕೊಟ್ಟಿದ್ದೀರಾ. ಆದ್ರೆ ಈಗ ಮಾತಾಜಿ ಹೇಳಿದಂಗೆ ಭಗವಂತಂದೇ ಎಲ್ಲ ಆದಾಗ ಇದು ನಂದು ಹೇಗಾಗತ್ತೆ ಅಂತ ನನಗೂ ಆ ಯೋಚನೆ ಬಂದಿತ್ತು ಪ್ರಭುಜಿ. ಮತ್ತೆ ಇನ್ನೊಂದು, ಭೀಷ್ಮ ದೇವರು ನೆನಪಾದರು ಪ್ರಭುಜಿ ಒಂದು ಸಂದರ್ಭದಲ್ಲಿ ನನಗೆ. ಅವ್ರಿಗೆ ಯಾವ ಒಂದು ಸೇವೆನೂ ಮಾಡದೇ ಇರುವಂತ ಪರಿಸ್ಥಿತಿಲಿ ಇರ್ತಾರೆ ಅವರು, ಅಂತ ಅವ್ರು ಕೂಡ ಭಗವಂತನ ಹೇಗೆ ಹೊಗಳಿದ್ದಾರೆ ಅಂತ ಒಂದು ನೆನಪಾಯ್ತು. ಹಾಗಾಗಿ ಭಗವಂತನ ಹೇಗೆ ಹೊಗಳಬೇಕು ಅಂದ್ರೆ ಅದು ನಮ್ಗೆ ಭಕ್ತರು ಮತ್ತೆ ಗುರುಗಳ ಒಂದು ಅನುಗ್ರಹದಿಂದನೇ ಬರುತ್ತೆ ಅಂತ ತುಂಬಾ ತುಂಬಾ ಪಾಯಿಂಟ್ಗಳು ಕೊಟ್ಟಿದ್ದೀರಾ ಪ್ರಭುಜಿ ಇವತ್ತು. ನಿನ್ನೆ ಒಂದು ಕ್ಲಾಸ್ ಕೇಳಿದಾಗೂ ಇವತ್ತೊಂದು ಕ್ಲಾಸ್ ಕೇಳಿದಾಗೂ ನಾವು ಹೇಗೆ ಅದು ನಡ್ಕೋಬೇಕು ಅಂತ ಅರಿವು ಮೂಡಿಸಿದ್ದೀರಾ. ತುಂಬಾ ತುಂಬಾ ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ. ದಂಡವಾದ ಪ್ರಣಾಮ್. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. ಬೇರೆ ಯಾರಾದ್ರು ಭಕ್ತರಿಗೆ? ಓಕೆ, ಬೇರೆ ಯಾರ್ದು ಇಲ್ಲ ಅನ್ಸುತ್ತೆ ಪ್ರಭು. ಓಕೆ, ಥ್ಯಾಂಕ್ ಯು ಪ್ರಭು. ಎಸ್ ಪ್ರಭು. ಮೆಸೇಜ್ ಭಗವತಿ ಮಾತಾಜಿ ಆಸ್ ಯೂಶುವಲ್ ಇಂದಿನ ಕ್ಲಾಸ್ ಶ್ರೀಮದ್ ಭಾಗವತಂನಲ್ಲಿ ಶ್ರೀಲ ಗುರು ಮಹಾರಾಜರ ಉದಾಹರಣೆ ಸೇರಿದು ಮತ್ತಷ್ಟು ರಸವಾಗಿತ್ತು. ಥ್ಯಾಂಕ್ ಯು ಮಾತಾಜಿ. ಭಗವತಿ ಹರಿಣಿ ಮಾತಾಜಿ, ಧನ್ಯವಾದಗಳು. ಓಕೆ, ಬೇರೆ ಏನಿಲ್ಲ ಇದ್ದರೆ ವೈಷ್ಣವರ ಪ್ರಣಾಮದಿಂದ ಇಂದಿನ ಕ್ಲಾಸ್ ನಿಲ್ಲಿಸಬಹುದಾ? ವಂಚಾಕಲ್ಪತರುಭ್ಯಸ್ಯ ಕೃಪಾ ಸಿಂಧುಭ್ಯೋ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜಯ. ಗ್ರಂಥರಾಜ ಭಾಗವತಂ ಕಿ ಜಯ. ಶ್ರೀಲ ಪ್ರಭುಪಾದ ಕಿ ಜಯ. ಸಮವೇತ ಭಕ್ತ ವೃಂದ ಕಿ ಜಯ.